ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಮುಂಬರುವ ರೈಲ್ವೆ, SSC, ಪೊಲೀಸ್, PSI, B.Ed ನೇಮಕಾತಿ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೆಂಟಲ್ ಅಬಿಲಿಟಿ ಒಂದು ಪ್ರಮುಖವಾಗಿರತಕ್ಕಂಥ ಭಾಗವಾಗಿದೆ. ನಾನು ಶ್ರೀಶೈಲ್ ಬಿರಾದಾರ್, ಲೇಖಕರು, ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಪುಸ್ತಕ ಹಾಗೂ ಗೌರವ ನಿರ್ದೇಶಕರು, ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ವಿಜಯಪುರ. ಇಂದು ರೀಸನಿಂಗ್ ಅಲ್ಲಿ ಬರ್ತಕ್ಕಂಥ ಡೈರೆಕ್ಷನ್ ಟೆಸ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಡೈರೆಕ್ಷನ್ ಟೆಸ್ಟ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿದ್ದು, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 1 ರಿಂದ 3 ಪ್ರಶ್ನೆಗಳು ಬರುವಂತ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಡೈರೆಕ್ಷನ್ ಟೆಸ್ಟ್ ಅನ್ನ ಬೇಸಿಕ್ ಇಂದ ಯಾವ ತರ ನಾವು ನೋಡ್ತಾ ಹೋಗ್ಬೇಕು, ಎಷ್ಟು ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ಗಳು ಇಲ್ಲಿ ಬರ್ತವೆ ಅನ್ನೋದನ್ನ ಕಂಪ್ಲೀಟ್ ಎಲ್ಲ ವೆರೈಟಿ ಮೇಲೆ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕೊನೆಯವರೆಗೆ ವಿಡಿಯೋವನ್ನು ನೋಡಿ ಮತ್ತು ಎಲ್ಲ ವೆರೈಟಿ ಆಫ್ ಕ್ವಶನ್ಗಳ ಟ್ರಿಕ್ಸ್ ಅನ್ನ ತಾವು ಗಮನಿಸಿ. ಸೊ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಡೈರೆಕ್ಷನ್ ಟೆಸ್ಟ್ ಕ್ವಶನ್ಗಳನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಈಗ ಡೈರೆಕ್ಷನ್ ಟೆಸ್ಟ್ ಅನ್ನು ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ ಈ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು, ಡೈರೆಕ್ಷನ್ಗಳ ಕಾನ್ಸೆಪ್ಟ್ ಗೊತ್ತಿರಬೇಕು. ಮೊದಲೇದಾಗಿ ನಾರ್ತ್ ಅಂತಂದ್ರೆ ಲಿಸನರ್, ಮೇಲ್ಗಡೆ ಇರುವಂತ ಡೈರೆಕ್ಷನ್ ಯಾವಾಗಲೂ ಏನಾಗಿರ್ತದೆ, ನಾರ್ತ್ ಆಗಿರ್ತದೆ. ಈ ಕಡೆ ನಾರ್ತ್ ಆಗಿರ್ತದೆ. ಸೊ ದೆನ್ ಅದ್ರ ಅಪೋಸಿಟ್ ಡೈರೆಕ್ಷನ್ ಏನಾಗಿರ್ತದೆ, ಸೌತ್ ಆಗಿರ್ತದೆ. ದೆನ್ ನಾವು ನಾರ್ತ್ ಸೈಡ್ ಫೇಸಿಂಗ್ ಮಾಡಿ ನಿಂತಾಗ ನಮ್ಮ ರೈಟ್ ಸೈಡ್ ಇರೋ ದಿಕ್ಕು ಏನಾಗಿರ್ತದೆ ಅಂದ್ರೆ ಪೂರ್ವ ಆಗಿರ್ತದೆ. ನಮ್ಮ ಲೆಫ್ಟ್ ಸೈಡ್ ಇರೋ ದಿಕ್ಕು ಏನಾಗಿರ್ತದೆ, ಪಶ್ಚಿಮ ಆಗಿರ್ತದೆ, ವೆಸ್ಟ್ ಆಗಿರ್ತದೆ. ಸೊ ನಾರ್ತ್ ಇಲ್ಲಿ ನಾವು ಇವು 4 ಮುಖ್ಯ ದಿಕ್ಕುಗಳು ಅಂತ ಕರಿತೀವಿ. ಇನ್ನು 4 ಉಪದಿಕ್ಕುಗಳು ಇರ್ತಾವೆ. ಉಪದಿಕ್ಕುಗಳು ಅಂತಂದ್ರೆ ಆಗ್ನೇಯ ದಿಕ್ಕು, ಇದಕ್ಕೆ ನಾವು ಸೌತ್ ಈಸ್ಟ್ ಅಂತ ಕರಿತೀವಿ. ಸೊ ಪೂರ್ವ ಮತ್ತು ದಕ್ಷಿಣ ನಡುವೆ ಇರತಕ್ಕಂಥ ದಿಕ್ಕು ಏನಾಗಿರುತ್ತೆ ಅಂದ್ರೆ ಆಗ್ನೇಯ ದಿಕ್ಕು ಅಥವಾ ಸೌತ್ ಈಸ್ಟ್ ಅಂತ ಕರಿತೀವಿ. ದಕ್ಷಿಣ ಮತ್ತು ಪಶ್ಚಿಮ ನಡುವೆ ಬರ್ತಕ್ಕಂಥ ದಿಕ್ಕು ನೈಋತ್ಯ ದಿಕ್ಕು, ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಂತ ಕರಿತೀವಿ. ಸೊ ನಾರ್ತ್ ಅಂಡ್ ವೆಸ್ಟ್ ನಡುವೆ ಬರ್ತಕ್ಕಂಥ ದಿಕ್ಕು ಏನಾಗಿರ್ತದೆ, ವಾಯುವ್ಯ ದಿಕ್ಕು, ಇದಕ್ಕೆ ನಾವು ನಾರ್ತ್ ವೆಸ್ಟ್ ಅಂತ ಕರಿತೀವಿ. ನಾರ್ತ್ ಅಂಡ್ ಈಸ್ಟ್ ನಡುವೆ ಇರುವಂತ ದಿಕ್ಕು ಏನಾಗಿರ್ತದೆ, ಈಶಾನ್ಯ ದಿಕ್ಕಾಗಿರ್ತದೆ, ಇದಕ್ಕೆ ಏನ್ ಕರಿತೀವಿ ಅಂತಂದ್ರೆ ನಾರ್ತ್ ಈಸ್ಟ್ ಅಂತ ಕರಿತೀವಿ. 4 ಮುಖ್ಯ ದಿಕ್ಕುಗಳು, 4 ಉಪ ದಿಕ್ಕುಗಳು. ಈ ಫಸ್ಟ್ ಬೇಸಿಕ್ ನಿಮಗೆ ಈ ಡೈರೆಕ್ಷನ್ಗಳ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಈಗ ನಾವು ಡಿಗ್ರೀಸ್ ಅನ್ನು ನೋಡ್ತಾ ಹೋದ್ವಿ ಅಂತಂದ್ರೆ ಇಲ್ಲಿ ನಾರ್ತ್ ಡೈರೆಕ್ಷನ್ ಇದೆ, ಇದ್ರ ಸರಿಯಾದ ಮಧ್ಯದಲ್ಲಿ ಒಂದು ನಾವು ಪ್ಲಸ್ ಮಾರ್ಕ್ ಅನ್ನು ಹಾಕಿದಾಗ ಇದೆಷ್ಟಾಗಿರ್ತದೆ, ಫುಲ್ ಏನಾಗಿರ್ತದೆ, ಇದು 90 ಡಿಗ್ರಿ ಇರ್ತದೆ. ಇದ್ರ ಹಾಫ್ ಏನಾಗಿರ್ತದೆ, 45 ಡಿಗ್ರಿ ಆಗಿರ್ತದೆ. ಸೊ ನೆಕ್ಸ್ಟ್ ಇದು 90 ಡಿಗ್ರಿ ಆಯ್ತು. ನಾರ್ತ್ ಇಂದ ನಾವು ಸೌತ್ ಈಸ್ಟ್ ಬಂದ್ವಿ ಅಂತಂದ್ರೆ ಎಷ್ಟು ಡಿಗ್ರಿ ಆಗಿರ್ತದೆ, ಇದು 135 ಡಿಗ್ರಿ ಆಗಿರ್ತದೆ. ನಾರ್ತ್ ಟು ಈಸ್ಟ್ ಏನಾಗಿರ್ತದೆ, ನಾರ್ತ್ ಡೈರೆಕ್ಷನ್ ಇಂದ ಈಸ್ಟ್ ಡೈರೆಕ್ಷನ್ ಏನಾಗಿರ್ತದೆ, 90 ಡಿಗ್ರಿ ಆಗಿರ್ತದೆ. ಸೊ ನಾವು ನಾರ್ತ್ ಇಂದ ಸೌತ್ ವರೆಗೆ ಟರ್ನ್ ಆದ್ವಿ ಅಂತಂದ್ರೆ, ಹಿಂಗ್ ತಿರುಗಿದ್ವಿ ಅಂತಂದ್ರೆ ಅದ್ರ ಅಪೋಸಿಟ್ ಡೈರೆಕ್ಷನ್ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಸೊ ಫುಲ್ ಸರ್ಕಲ್ ಏನಾಗಿರ್ತದೆ ಅಂದ್ರೆ 360 ಆಗಿರ್ತದೆ. ಈ ಕಾನ್ಸೆಪ್ಟ್ ನಿಮಗೆ ಫಸ್ಟ್ ಗೊತ್ತಿರಬೇಕು, ಅಂದಾಗ ಮಾತ್ರ ಡೈರೆಕ್ಷನ್ ಟೆಸ್ಟ್ ಅನ್ನ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಇದನ್ನ ಬಿಟ್ರೆ ನಾವು ಇನ್ನೊಂದು ನೋಡೋಣ. ಸೊ ಪ್ರತಿ ಡೈರೆಕ್ಷನ್ ಲೆಫ್ಟ್ ರೈಟ್ ಡೈರೆಕ್ಷನ್ ಯಾವ್ದು ಅನ್ನೋದು ಗೊತ್ತಿರಬೇಕು. ಈಗ ನಾವು ನಾರ್ತ್ ಸೈಡ್ ಫೇಸಿಂಗ್ ಮಾಡಿ ನಿಂತ್ವಿ ಅಂತ ಇಟ್ಕೊಡ್ರಿ, ನಾರ್ತ್ ಲೆಫ್ಟ್ ಏನಾಗಿರ್ತದೆ, ಯಾವಾಗ್ಲೂ ವೆಸ್ಟ್ ಡೈರೆಕ್ಷನ್ ಇರ್ತದೆ. ನಾವು ನಾರ್ತ್ ಕಡೆ ಫೇಸಿಂಗ್ ಮಾಡಿ ನಿಂತಾಗ ಈ ಕಡೆ ಲೆಫ್ಟ್ ಸೈಡ್ ಬರೋ ದಿಕ್ಕು ಏನಾಗಿರ್ತದೆ, ವೆಸ್ಟ್ ಆಗಿರ್ತದೆ. ನಿಮ್ ರೈಟ್ ಸೈಡ್ ಇರೋ ದಿಕ್ಕು ಡೈರೆಕ್ಷನ್ ಏನಾಗಿರ್ತದೆ, ಈಸ್ಟ್ ಆಗಿರ್ತದೆ. ಸೊ ನಾರ್ತ್ ರೈಟ್ ಈಸ್ಟ್ ಆಯ್ತು, ನಾರ್ತ್ ಲೆಫ್ಟ್ ವೆಸ್ಟ್ ಆಯ್ತು. ಅದೇ ನಾವು ಈಸ್ಟ್ ಫೇಸಿಂಗ್ ಮಾಡಿ ನಿಂತ್ವಿ ಅಂತಂದ್ರೆ ನಮ್ದು ಲೆಫ್ಟ್ ಸೈಡ್ ಏನಾಗಿರ್ತದೆ ನೋಡ್ರಿ, ಲೆಫ್ಟ್ ಸೈಡ್ ನಾವು ನೋಡಿದ್ವಿ ಅಂತಂದ್ರೆ ಇಲ್ಲಿ ನಾರ್ತ್ ಆಗಿರ್ತದೆ. ರೈಟ್ ಸೈಡ್ ನೋಡಿದ್ವಿ ಅಂತಂದ್ರೆ ಏನಾಗಿರ್ತದೆ, ಸೌತ್ ಆಗಿರ್ತದೆ. ಸೊ ಹೀಗೆ ಈಸ್ಟ್ ಕಡೆ ಫೇಸಿಂಗ್ ಮಾಡಿದಾಗ ಲೆಫ್ಟ್ ರೈಟ್ ನಮಗೆ ಕ್ಲಿಯರ್ ಆಯ್ತು. ಈಗ ಸೌತ್ಗೆ ಅಂದ್ರೆ ನಾವು ಹಿಂಗೆ ಅಪೋಸಿಟ್ ಫೇಸಿಂಗ್ ಮಾಡಿ ನಿಂತ್ವಿ ಅಂತಂದ್ರೆ ಈ ಕಡೆ ನಮ್ದು ಲೆಫ್ಟ್ ಆಗಿರ್ತದೆ, ಈ ಕಡೆ ನಮ್ದು ರೈಟ್ ಆಗಿರ್ತದೆ. ಲೆಫ್ಟ್ ಸೈಡ್ ಏನಾಗಿರ್ತದೆ, ಈಸ್ಟ್ ಡೈರೆಕ್ಷನ್ ಇರ್ತದೆ, ರೈಟ್ ಸೈಡ್ ಏನಾಗಿರ್ತದೆ, ವೆಸ್ಟ್ ಆಗಿರ್ತದೆ. ಅದೇ ರೀತಿ ನಾವು ಈಸ್ಟ್ ಫೇಸಿಂಗ್ ಮಾಡಿ ನಿಂತ್ವಿ ಅಂತಂದ್ರೆ ವೆಸ್ಟ್ ಫೇಸಿಂಗ್ ಮಾಡಿ ನಿಂತ್ವಿ ಅಂತಂದ್ರೆ ಈ ಕಡೆ ನಮ್ದು ರೈಟ್ ಆಗಿರ್ತದೆ. ರೈಟ್ ಡೈರೆಕ್ಷನ್ ಯಾವ್ದಾಗಿರ್ತದೆ, ನಾರ್ತ್ ಆಗಿರ್ತದೆ. ಲೆಫ್ಟ್ ಡೈರೆಕ್ಷನ್ ಯಾವ್ದಾಗಿರ್ತದೆ, ಲೆಫ್ಟ್ ಆಫ್ ವೆಸ್ಟ್ ಏನಾಗಿರ್ತದೆ, ಸೌತ್ ಆಗಿರ್ತದೆ. ಹಿಂಗ ಪ್ರತಿ ಡೈರೆಕ್ಷನ್ ಲೆಫ್ಟ್ ರೈಟ್ ನಮಗೆ ಗೊತ್ತಿರಬೇಕು. ಇದಾದ ನಂತರ ನೀವು ಸೈಡ್ ಡೈರೆಕ್ಷನ್ ಲೆಫ್ಟ್ ರೈಟ್ ನಿಮಗೆ ಬೇಕು ಅಂತಂದ್ರೆ ಈಗ ನೋಡ್ರಿ, ಈಗ ನಾರ್ತ್ ವೆಸ್ಟಿಗೆ ನಾನು ಫೇಸಿಂಗ್ ಮಾಡಿ ನಿಂತೆ ಅಂತ ಇಟ್ಕೊಡ್ರಿ. ನಾರ್ತ್ ವೆಸ್ಟಿಗೆ ಫೇಸಿಂಗ್ ಮಾಡಿ ನಿಂತಾಗ ನನ್ನ ಲೆಫ್ಟ್ ಏನಾಗಿರ್ತದೆ, ಯಾವಾಗಲೂ ಸೌತ್ ವೆಸ್ಟ್ ಆಗಿರ್ತದೆ. ಅದೇ ನಾನು ರೈಟ್ ಸೈಡ್ ನಾರ್ತ್ ವೆಸ್ಟ್ ರೈಟ್ ಸೈಡ್ ಯಾವುದು ಅಂತಂದ್ರೆ ನಾರ್ತ್ ಈಸ್ಟ್ ಆಗಿರ್ತದೆ. ಯಾಕಂದ್ರೆ ಈ ಎರೋ ಮಾರ್ಕ್ ಈ ಕಾರ್ನರ್ ತೋರಿಸ್ತದೆ. ಈ ಕಾರ್ನರ್ ಏನಾಗಿರ್ತದೆ, ನಾರ್ತ್ ಈಸ್ಟ್ ಕಡೆ ಐತಿ ಅಂತ ಹೇಳ್ಬೋದು. ಈ ಕಾರ್ನರ್ ಏನಾಗಿರ್ತದೆ, ಸೌತ್ ವೆಸ್ಟ್ ಕಡೆ ಐತಿ ಅಂತ ಹೇಳ್ಬೋದು. ಎಲ್ಲಾ ಡೈರೆಕ್ಷನ್ ಮೇನ್ ಡೈರೆಕ್ಷನ್ ಲೆಫ್ಟ್ ರೈಟ್ ಮೇನ್ ಡೈರೆಕ್ಷನ್ ಆದ್ರೆ ಸೈಡ್ ಡೈರೆಕ್ಷನ್ ಲೆಫ್ಟ್ ರೈಟ್ ಯಾವಾಗಲೂ ಏನಾಗಿರ್ತದೆ, ಸೈಡ್ ಡೈರೆಕ್ಷನ್. ಇಷ್ಟು ಕಾನ್ಸೆಪ್ಟ್ ನಿಮಗೆ ಫಸ್ಟ್ ಬೇಸಿಕ್ ಗೊತ್ತಿರಬೇಕು. ಒಂದು ಡಿಗ್ರೀಸ್ ಗೊತ್ತಿರಬೇಕು. 45 ಡಿಗ್ರಿ ಅಂದ್ರೆ ನಾರ್ತ್ ಟು ನಾರ್ತ್ ಈಸ್ಟ್ 45 ಡಿಗ್ರಿ, ನಾರ್ತ್ ಟು ಈಸ್ಟ್ 90 ಡಿಗ್ರಿ, ನಾರ್ತ್ ಟು ಸೌತ್ ಈಸ್ಟ್ 135 ಡಿಗ್ರಿ,
ದೆನ್ ನಾರ್ತ್ ಟು ಸೌತ್ ಎಷ್ಟಾಗಿರ್ತದೆ 180 ಡಿಗ್ರಿ ಆಗಿರ್ತದೆ. ಫುಲ್ ಸರ್ಕಲ್ 360 ಡಿಗ್ರಿ ಆಗಿರ್ತದೆ. ಆಮೇಲೆ ಪ್ರತಿ ಡೈರೆಕ್ಷನ್ ಲೆಫ್ಟ್ ರೈಟ್ ನಿಮಗೆ ಕ್ಲಿಯರ್ ಆಯ್ತು. ಇದನ್ ಬಿಟ್ರೆ ನೆಕ್ಸ್ಟ್ ಈಗ ನಾವು ಯಾವುದೇ ಡೈರೆಕ್ಷನ್ ಕ್ವಶನ್ ಅನ್ನ ಈ ಕಾನ್ಸೆಪ್ಟ್ ಮೇಲೆ ನೀವು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಜಸ್ಟ್ ನಾವು ಒಂದು ಲೈನ್ ಹಾಕಿದೆ ಅಂತ ಇಟ್ಕೊಡ್ರಿ, ಇದು ಯಾವ ಡೈರೆಕ್ಷನ್? ಈಸ್ಟ್ ಆಗ್ತದೆ. ಇದು ಯಾವ ಡೈರೆಕ್ಷನ್ ಆಗ್ತದೆ? ವೆಸ್ಟ್ ಆಗ್ತದೆ. ಸೊ ಈ ಎರೋ ಮಾರ್ಕ್ ಯಾವ ಡೈರೆಕ್ಷನ್ ತೋರಿಸ್ತದೆ? ಸೌತ್ ತೋರಿಸ್ತದೆ. ಇದು ಡೈರೆಕ್ಷನ್ ಯಾವ ತೋರಿಸ್ತದೆ? ನಾರ್ತ್ ತೋರಿಸ್ತದೆ. ಈ ಕಾರ್ನರ್ ಅಲ್ಲಿ ನಾವು ಹಿಂಗ್ ಹಾಕ್ತಿವಿ ಅಂದ್ರೆ ಯಾವ ಡೈರೆಕ್ಷನ್? ಈ ಕಾರ್ನರ್ ಬಂದ್ರೆ ಸೌತ್ ವೆಸ್ಟ್ ಆಗ್ತದೆ. ದೆನ್ ಈ ಕಾರ್ನರ್ ಹೋದ್ರೆ ಏನಾಗ್ತದೆ? ನಾರ್ತ್ ಈಸ್ಟ್ ಆಗ್ತದೆ. ದೆನ್ ಅದೇ ನಾವು ಈ ಕಾರ್ನರ್ ಬಂದ್ರೆ ಏನಾಗಿರ್ತದೆ? ನಾರ್ತ್ ವೆಸ್ಟ್ ಆಗಿರ್ತದೆ. ಸೊ ಎರೋ ಮಾರ್ಕ್ ಯಾವ ಕಡೆ ಇರ್ತಾವ ಅನ್ನೋದ್ರ ಮೇಲೆ ನೀವೇನ್ ಮಾಡ್ಬೇಕು? ಡೈರೆಕ್ಷನ್ ಗಳ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಅಂದಾಗ ಮಾತ್ರ ಡೈರೆಕ್ಷನ್ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗ್ತದೆ ಅಂತ ಹೇಳ್ಬೋದು. ಈಗ ನಾವು ಒಂದು ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಅಮರ್ ಮತ್ತು ಅಂತೋನಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕ್ರಮವಾಗಿ 5 ಮತ್ತು 6 ಕಿಲೋಮೀಟರ್ ಚಲಿಸುತ್ತಿದ್ದಾರೆ. ಅಂದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅವರು ಮೂವ್ ಆಗ್ತಾ ಇದ್ದಾರೆ. ಸೊ ಒಬ್ರು 5 ಕಿಲೋಮೀಟರ್ ಹೋಗ್ತಾರೆ, ಇನ್ನೊಬ್ರು 6 ಕಿಲೋಮೀಟರ್ ಹೋಗ್ತಾರೆ, 6 ಕಿಲೋಮೀಟರ್. ದೆನ್ ಇವ್ರದ್ದು 5 ಕಿಲೋಮೀಟರ್. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾರೆ. ನೋಡ್ರಿ, ಇವನು ರೈಟ್ ಸೈಡ್, ಈ ಸೈಡ್ ಅದಾನ, ಇವ್ ರೈಟ್ ಸೈಡ್ ಟರ್ನ್ ಆಗಿ 4 ಕಿಲೋಮೀಟರ್. ರೈಟ್ ರೀ. ಇವನ್ ರೈಟ್ ಏನಾಗಿರ್ತದ? ಮ್ಯಾಲ್ ಹೋಗಿರ್ತದ. ಇವ ಎಷ್ಟು ಕಿಲೋಮೀಟರ್ ಹೋಗ್ತಾನ? 4 ಕಿಲೋಮೀಟರ್ ಹೋಗ್ತಾನ. ರೈಟ್ ರೀ. ಸೊ ಇದಾದ ನಂತರ ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಇವನು ಅಂತೋನಿನು ಏನ್ ಮಾಡ್ತಾನ? 2 ಕಿಲೋಮೀಟರ್. ಸೊ 2 ಕಿಲೋಮೀಟರ್. ದೆನ್ ಇವಂದು 2 ಕಿಲೋಮೀಟರ್ ಆಗ್ತದೆ. ನೆಕ್ಸ್ಟ್ ಏನಾಯ್ತು ನೋಡ್ರಿ, ಕೊನೆಗೆ ಇಬ್ಬರು ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾರೆ. ಈಗ ಇವನು ರೈಟ್ ಟರ್ನ್ ಆಗಿ ಏನಾಗ್ತಾನ? 4 ಕಿಲೋಮೀಟರ್ ಆಗ್ತಾನ. ಇಲ್ಲಿ ಟೋಟಲ್ ಎಷ್ಟಿತ್ತು? 5 ಕಿಲೋಮೀಟರ್ ಇತ್ತು. ಈಗ 4 ಕಿಲೋಮೀಟರ್ ಬಂದ. ಇಲ್ಲಿ ರೀಚ್ ಆದ, ಈ ಪಾಯಿಂಟ್ ರೀಚ್ ಆದ. ಆದ್ರೆ ಇಲ್ಲಿ 2 ಕಿಲೋಮೀಟರ್ ಅಂದ್ರೆ ಇವನು ಇಲ್ಲಿ 2 ಕಿಲೋಮೀಟರ್ ಆಗಿರ್ತದೆ. ಸೊ ಇವನು ಇಲ್ಲಿ 2 ಕಿಲೋಮೀಟರ್ ಬಂದಾನ, ಇವನು 4 ಕಿಲೋಮೀಟರ್ ರೀಚ್ ಆದ ಅಂದ್ರೆ ಮತ್ತೆ ಸೇಮ್ ಇದೇ ಲೈನ್ ಮೇಲೆ ಬಂದು ಸ್ಟಾಪ್ ಆಗ್ತಾನೆ. ಸೊ ಹಂಗಾದ್ರೆ ಟೋಟಲ್ ಇಲ್ಲಿ ಏನ್ ಕೇಳಿದಾರೆ? ಹಾಗಾದ್ರೆ ಅವರಿಬ್ಬರ ನಡುವಿನ ಅಂತರ ಎಷ್ಟು? ಸೊ ಇವ ಎಷ್ಟು ಮೂವ್ ಆಗ್ಯಾನ? 2 ಕಿಲೋಮೀಟರ್ ಮೂವ್ ಆಗ್ಯಾನ. ಇವನು ಎಷ್ಟು ಇಲ್ಲಿ ಮೂವ್ ಆಗ್ಯಾನ? 2 ಕಿಲೋಮೀಟರ್ ಮೂವ್ ಆಗ್ಯಾನ. ಟೋಟಲ್ ಎಷ್ಟಿದೆ? ಇದು 11 ಕಿಲೋಮೀಟರ್ ಅದ. ಮೈನಸ್ ಇವಂದು 2 ಕಿಲೋಮೀಟರ್, ಇವಂದು 2 ಕಿಲೋಮೀಟರ್, ಎರಡು ಇದು ಲೆಸ್ ಆಯ್ತು ಅಂದ್ರೆ 4 ಕಿಲೋಮೀಟರ್ ಲೆಸ್ ಆಗ್ತದೆ. ಸೊ ಟೋಟಲಿ ಒಂದು ಡಿಸ್ಟೆನ್ಸ್ ಎಷ್ಟಾಯ್ತು ಅಂತ ಹೇಳ್ಬೋದು? 7 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ ಅಂದಂಗೆ. ಸೊ ಈ ತರ ಒಂದು ಡೈರೆಕ್ಷನ್ ಟೆಸ್ಟ್ ಮೇಲೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಅಂದ್ರೆ ಡೈಗ್ರಾಮ್ ಅನ್ನ ಕರೆಕ್ಟ್ ಹಾಕಿರ್ಬೇಕು. ಸೊ ಅಂದಾಗ ಮಾತ್ರ ಇಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಬಹುದು. ಕರೆಕ್ಟ್ ಆನ್ಸರ್ ಏನಾಗುತ್ತೆ? 7 ಕಿಲೋಮೀಟರ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಈಗ ಮಹೇಶನು ಪೂರ್ವಕ್ಕೆ 4 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ ಅಂತದ್ದು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ನೀವ್ ಏನ್ ಮಾಡ್ಬೇಕು? ಒಂದು ಎ ಅಂತ ಬರಿಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಎ ಆಯ್ತು. ಮಹೇಶನು ಪೂರ್ವಕ್ಕೆ 4 ಕಿಲೋಮೀಟರ್ ನಡೆದು, ಇಲ್ಲಿಂದ ಪೂರ್ವಕ್ಕೆ 4 ಕಿಲೋಮೀಟರ್, ನಂತರ ಬಲಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಅಗೇನ್ ಟರ್ನ್ಸ್ ರೈಟ್ 6 ಕಿಲೋಮೀಟರ್. ದೆನ್ ನಂತರ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾನೆ. ದೆನ್ ಇಲ್ಲಿಂದ ಲೆಫ್ಟ್ ಹೋಗ್ತಾನೆ. ಈಗ ಸೌತ್ ಫೇಸಿಂಗ್ ಅದ, ಅವ್ನ್ ಲೆಫ್ಟ್ ಏನಾಗ್ತದ? ಈಸ್ಟ್ ಸೈಡ್ ಆಗ್ತದೆ. ಈ ಸೈಡ್ ಆಗ್ತಂದ್ರೆ ಮತ್ತೆ ಕೆಲವು ಕನ್ಫ್ಯೂಸ್ ಮಾಡ್ಕೊಂಡು ಈ ಕಡೆ ಬರೋ ಚಾನ್ಸ್ ಇರ್ತದೆ. ಸೊ ಅವ್ನ್ ಫೇಸಿಂಗ್ ಸೌತ್ ಐತೆ ಅಂದ್ರೆ ಒಂದು ಲೆಫ್ಟ್ ಏನಾಗಿರ್ತದೆ? ಈಸ್ಟ್ ಆಗಿರ್ತದೆ. ಇದು ಎಷ್ಟು ಕಿಲೋಮೀಟರ್ ಆಯ್ತು? 5 ಕಿಲೋಮೀಟರ್ ಆಯ್ತು. ದೆನ್ ಮತ್ತೆ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುವನು. ಅಗೇನ್ ಟರ್ನ್ಸ್ ಲೆಫ್ಟ್ ಅಂದ್ರೆ ಈಗ ಈಸ್ಟ್ ಫೇಸಿಂಗ್ ಅದ. ದೆನ್ ಈ ಟರ್ನ್ಸ್ ಲೆಫ್ಟ್ ವಾಕ್ಸ್ 6 ಕಿಲೋಮೀಟರ್. ರೈಟ್. ದೆನ್ ಹಾಗಾದ್ರೆ ಆರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಸಿಂಪಲ್ ಕ್ವಶನ್, ಬೇಸಿಕ್ ಕ್ವಶನ್ ಇದು. ಇದು ಆಲ್ರೆಡಿ ಇಲ್ಲಿ 4 ಕಿಲೋಮೀಟರ್ ಅದ. ಈ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ. ಇವೆರಡು ನಡುವೆ ಸಮಾನ ಅಂತ ಸರ್ಡ್ ರೇಖೆ ನಡುವಿನ ಅಂತರ ಸೇಮ್ ಇರ್ತದ ಅಂದ್ರೆ ಇಲ್ಲಿ 5 ಕಿಲೋಮೀಟರ್ ಇದ್ರೆ ಇಲ್ಲಿನ ಎಷ್ಟಾಗಿರ್ತದೆ? 5 ಕಿಲೋಮೀಟರ್ ಇರ್ತದೆ. ದೇರ್ ಫೋರ್ 4 + 5 = 9 ಕಿಲೋಮೀಟರ್. ಸರಿಯಾದ ಆನ್ಸರ್ ಏನಾಯ್ತು? ಇಲ್ಲಿ 9 ಕಿಲೋಮೀಟರ್ ಆಯ್ತು. ಸೊ ಈ ತರ ನೀವು ಇದನ್ನ ಸಾಲ್ವ್ ಮಾಡಬಹುದು. ಇದು B.Ed ನೇಮಕಾತಿಗೆ ಇರ್ತಕ್ಕಂಥ ಕ್ವಶನ್ ಆಗಿದೆ. ಇನ್ನೊಂದಿದೆ ನೋಡ್ರಿ. ಸಂಪದ ಉತ್ತರಕ್ಕೆ 10 ಕಿಲೋಮೀಟರ್ ನಡೆದು, ಈಗ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹಾಕ್ರಿ. ಸ್ಟಾರ್ಟಿಂಗ್ ಪಾಯಿಂಟ್ ಎ ಅಂತ ಹಾಕೋಣ. ಸಂಪದ ಉತ್ತರಕ್ಕೆ 10 ಕಿಲೋಮೀಟರ್ ನಡೆದು, ಯಾವಾಗ್ಲೂ ಸ್ಟಾರ್ಟಿಂಗ್ ಪಾಯಿಂಟ್ ಏನಾಗಿರ್ಬೇಕು? ನಿಮ್ಮ ಮೇನ್ ಡೈರೆಕ್ಷನ್ ಒಳಗಿನ ಸೆಂಟರ್ ಪಾಯಿಂಟ್ ಆಗಿರುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಸೊ ಈಗ ಉತ್ತರಕ್ಕೆ 10 ಕಿಲೋಮೀಟರ್ ನಡೆದು ಅಂತಂದ್ರೆ ಸ್ಟ್ರೇಟ್ ಆಗಿ 10 ಕಿಲೋಮೀಟರ್ ಅಂತ ಹಾಕ್ರಿ. ನಂತರ ಬಲಕ್ಕೆ 90 ಡಿಗ್ರಿ ತಿರುಗಿ. ಲಿಸನರ್, ಬಲಕ್ಕೆ ತಿರುಗಿ ಅಂದ್ರೂ ಒಂದೇ, ಬಲಕ್ಕೆ 90 ಡಿಗ್ರಿ ತಿರುಗಿ ಅಂದ್ರೂ ಒಂದೇ. ನೋಡ್ರಿ, ಇಲ್ಲಿ ಬಲಕ್ಕೆ ಹೋಗ್ಯಾರ, ಇಷ್ಟಿದ್ದವರು ಟರ್ನ್ ಆಗ್ಯಾರ ಅಂತಂದ್ರೆ ಏನಾಗಿರ್ತದ? ನಾರ್ತ್ ಇದ್ದಿದ್ದು ಈಸ್ಟ್ ಬಂದಾರ ಅಂದ್ರೆ 90 ಡಿಗ್ರಿ ಆಗೇ ಇರ್ತದೆ. ಸೊ ಈ ಲೈನ್ ಕಂಟಿನ್ಯೂ ತಿಳ್ಕೊಂಡು ಏನ್ ಮಾಡ್ಬೇಕು ನೀವು? 90 ಡಿಗ್ರಿ ಈ ಕಡೆ ಟರ್ನ್ ಮಾಡ್ಬೇಕು. ಇದು 90 ಡಿಗ್ರಿ ಆಯ್ತು. ಈಗ ಬಲಕ್ಕೆ 90 ಡಿಗ್ರಿ ತಿರುಗಿ
4 ಕಿಲೋಮೀಟರ್ ನಡೆಯುವರು. ಇಲ್ಲಿ 4 ಕಿಲೋಮೀಟರ್ ಐತಿ. ನಂತರ ಮತ್ತೆ ಬಲಕ್ಕೆ ತಿರುಗಿ 7 ಕಿಲೋಮೀಟರ್ ನಡೆಯುವರು. ನೋಡ್ರಿ, ಇಲ್ಲಿದಿಂದ ಬಲಕ್ಕೆ ಅಂದ್ರೆ ಏನಾಯ್ತು, ಈಸ್ಟ್ ರೈಟ್ ಸೌತ್ ಆಯ್ತು. ಇದು 10 ಕಿಲೋಮೀಟರ್ ಅದ, ಇದು 7 ಕಿಲೋಮೀಟರ್ ಅಂದ್ರೆ 3 ಕಿಲೋಮೀಟರ್ ಕಡಿಮೆ ಇರ್ಬೇಕು ಲೈನ್. ಇದು 7 ಕಿಲೋಮೀಟರ್ ಆಯ್ತು. ದೆನ್ ಈಗ ಅವಳು ಆರಂಭ ಬಿಂದುವಿನಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ಕೇಳಿದಾರೆ. ನೋಡ್ರಿ, ದಿಕ್ಕು ಮತ್ತು ದೂರ ಎರಡು ಜೊತೆಯಾಗಿ ಕೇಳಿದಾರೆ ಅಂದ್ರೆ, ಸೊ ನೀವು ಈಗ ಅವಳು ಇರುವಂತ ಪ್ಲೇಸ್ ಏನಾಗಿದೆ, ಇಲ್ಲಿದೆ. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈಗ ಅವಳು ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ಕೇಳ್ಯಾರ. ಈಗ ಅವರು ಹೌ ಫಾರ್ ಅಂಡ್ ವಿಚ್ ಡೈರೆಕ್ಷನ್ ಈಸ್ ಸಿ ನೌ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ನೀವು ಹಿಂಗ್ ನೋಡ್ಬೇಕು. ಇದನ್ನ ಹಿಂಗ್ ನೋಡ್ಬೇಕು ಅಂದ್ರೆ ಈ ಡಿಸ್ಟೆನ್ಸ್ ನಮ್ಗೆ ಕಂಡು ಹಿಡಿಬೇಕು. ಈ ಡಿಸ್ಟೆನ್ಸ್ ನಮ್ಗೆ ಇಂಥ ಡಿಸ್ಟೆನ್ಸ್ ಕಂಡು ಹಿಡಿಯುವಂಥದ್ದು ಮೆಥಡ್ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಮತ್ತೆ ಪೈಥಾಗೋರಸ್ ಥಿಯರಮ್ ಅನ್ನ ಅಪ್ಲೈ ಮಾಡಬೇಕು. ಪೈಥಾಗೋರಸ್ ಥಿಯರಮ್ ಅಲ್ಲಿ ಏನ್ ಹೇಳ್ತೀವಿ ನಾವು, ಎ ಸಿ ಸ್ಕ್ವೇರ್ ಇಸ್ ಕಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳ್ತೀವಿ. ಇದು ಎ ಸಿ ಸ್ಕ್ವೇರ್ ನೀವು ಕಂಡು ಹಿಡಿಬೇಕು ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಏನಾಗಿರ್ಬೇಕು, ಒಂದು ರೈಟ್ ಆಂಗಲ್ ಇರಬೇಕು. ರೈಟ್ ಆಂಗಲ್ ಇರುವಂತ ಟ್ರಯಾಂಗಲ್ ಇರಬೇಕು ಅಂದ್ರೆ ಇದು ನೀವೇನ್ ಮಾಡ್ರಿ, ಎ ಸಿ ಲೈನ್ ಇಂದ ಹೋಗಿರ್ತಕ್ಕಂಥ ಲೈನ್ಗೆ ಇದು ಕನೆಕ್ಟ್ ಮಾಡ್ರಿ. ನೋಡ್ರಿ, ಈ ಕರೆಕ್ಟ್ ಆಗಿ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಯ್ತು. ಟ್ರಯಾಂಗಲ್ ಫಾರ್ಮೇಶನ್ ಆದಾಗ ಇಲ್ಲಿ 4 ಕಿಲೋಮೀಟರ್ ಐತೆ ಅಂದ್ರೆ ಇಲ್ಲಿನ ಏನಾಗಿರ್ತದ, 4 ಕಿಲೋಮೀಟರ್ ಇರ್ತದೆ. ಟೋಟಲ್ ಲೆಂತ್ ಇದು ಎಷ್ಟದ, 10 ಕಿಲೋಮೀಟರ್ ಅದ. ಇಲ್ಲಿ 7 ಕಿಲೋಮೀಟರ್ ಹೋಯ್ತು ಅಂದ್ರೆ ಇದು ಎಷ್ಟಾಗಿರ್ತದೆ, ಇಲ್ಲಿ 3 ಕಿಲೋಮೀಟರ್ ಇರ್ತದೆ. ಅಂದ್ರೆ ಟ್ರಯಾಂಗಲ್ ಎರಡು ಸೈಡ್ ನಮ್ಗೆ ಸಿಕ್ತು. ಈಗ ನೀವು ಎ ಸಿ ಅನ್ನ ಕಂಡು ಹಿಡಿಬೇಕು. ಎ ಸಿ ಸ್ಕ್ವೇರ್ ಇಸ್ ಕಲ್ ಟು ಏನದ್ರಿ ಫಾರ್ಮುಲಾ, ಎ ಸಿ ಸ್ಕ್ವೇರ್ ಇಸ್ ಕಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತದ. ಸೊ ಎ ಬಿ ಎಷ್ಟು ತಿಳ್ಕೊಳ್ಳೋನು, 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 16. ಎರಡೂ ನಾವು ಆಡ್ ಮಾಡಿದ್ವಿ ಅಂದ್ರೆ 25 ಆಗ್ತದೆ. 25 ರೂಟ್ ತೆಗೆದ್ರೆ ಎಷ್ಟಾಯ್ತು, 5 ಕಿಲೋಮೀಟರ್ ಆಯ್ತು. ಸೊ ದೇರ್ ಫೋರ್ ಆನ್ಸರ್ ಏನಾಯ್ತು ಈಗ ನಿಮ್ದು 5 ಕಿಲೋಮೀಟರ್. 5 ಕಿಲೋಮೀಟರ್ ಇರುವಂತ ಎರಡು ಆಪ್ಷನ್ಗಳಿದಾವೆ ಇಲ್ಲಿ. ಬಟ್ ಅವ್ರು ಕ್ವಶನ್ ಏನ್ ಕೇಳ್ಯಾರ, ಆರಂಭ ಬಿಂದುವಿನಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕು ಅಂತ ಕೇಳ್ಯಾರ. ಡಿಸ್ಟೆನ್ಸ್ 5 ಕಿಲೋಮೀಟರ್ ಅದ. ಇಲ್ಲಿಂದ ಇದು ನೋಡಿದ್ವಿ ಅಂದ್ರೆ ಯಾವ ಡೈರೆಕ್ಷನ್ ಕಾಣಿಸ್ತದೆ, ಈ ಕಾರ್ನರ್ ಹೋದ್ರೆ ನಾರ್ತ್ ಈಸ್ಟ್ ಕಾಣಿಸ್ತದ. ನಾರ್ತ್ ಈಸ್ಟ್ ಅಂದ್ರೆ ಯಾವುದು, ಈಶಾನ್ಯ ದಿಕ್ಕು. ಸೊ ಆನ್ಸರ್ ನಿಮ್ದು 5 ಕಿಲೋಮೀಟರ್ ಈಶಾನ್ಯ ದಿಕ್ಕು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೀವು ಈ ತರ ಇಂಥ ಒಂದು ಪೈಥಾಗೋರಸ್ ಥಿಯರಮ್ ಮೇಲೆ ಬರುವಂತ ಕ್ವಶನ್ ಅನ್ನು ಆನ್ಸರ್ ಮಾಡಬಹುದು. ಇಲ್ಲಿ ಎ ಸಿ ಆದ್ರೂ ಕೇಳ್ಬಹುದು, ಎ ಬಿ ಆದ್ರೂ ಕೇಳ್ಬಹುದು, ಇಲ್ಲ ಬಿ ಸಿ ಆದ್ರೂ ಕೇಳ್ಬಹುದು. ಸೊ ಮೂರಲ್ಲಿ ಯಾವುದೇ ಕೇಳಿದ್ರು ಈ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಪ್ ಇದು. ಜೊತೆಗೆ ಇನ್ನೊಂದು ಏನಂದ್ರೆ, ದಿಕ್ಕು ಮತ್ತು ದೂರ ಕೇಳಿದಾಗ ಯಾವ್ದು ಮೊದಲು ಕೇಳಿರ್ತಾರ ಅದು ಫಸ್ಟ್ ಇರಬೇಕು. ನಂತರ ಡಿಸ್ಟೆನ್ಸ್ ಕೇಳಿದ್ರಂದ್ರೆ ಡಿಸ್ಟೆನ್ಸ್ ಬರೀಬೇಕು. ಇಲ್ಲಿ ಫಸ್ಟ್ ಡಿಸ್ಟೆನ್ಸ್ ಕೇಳ್ಯಾರ, ಆಮೇಲೆ ಡೈರೆಕ್ಷನ್ ಕೇಳ್ಯಾರ ಅಂತಂದ್ರೆ 5 ಕಿಲೋಮೀಟರ್ ಈಶಾನ್ಯ. ಇನ್ನೊಂದು ಈಶಾನ್ಯ 5 ಕಿಲೋಮೀಟರ್ ಇತ್ತಂದ್ರೆ ಮತ್ತೆ ಅವಾಗ ರಾಂಗ್ ಆಗ್ತದೆ ನಿಮ್ಮ ಆನ್ಸರ್. ಸೊ ಈ ಮೆಥಡ್ ನೀವು ಇಲ್ಲಿ ಫಾಲೋ ಮಾಡಬೇಕು. ಇನ್ನೊಂದಿದೆ ನೋಡ್ರಿ, ಪಶ್ಚಿಮಕ್ಕೆ ಮುಖ ಮಾಡಿರುವ ರಾಜೇಶನು ತನ್ನ ಎಡಕ್ಕೆ, ನೋಡ್ರಿ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಾನೀಗವ. ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಹಾಕ್ರಿ, ಪಶ್ಚಿಮಕ್ಕೆ ಮುಖ ಮಾಡಿರುವ ರಾಜೇಶನು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಾನ. ತನ್ನ ಎಡಕ್ಕೆ 8 ಕಿಲೋಮೀಟರ್ ನಡೆದು, ಪಶ್ಚಿಮಕ್ಕೆ ಫೇಸಿಂಗ್ ಅದ. ಈಗ ಒಂದು ವೆಸ್ಟ್ ಫೇಸಿಂಗ್ ಅದ, ಬಟ್ ಮೂವ್ ಆಗಿದ್ದ ಯಾವ ಕಡೆ ಅದ, ಸೌತ್ ಫೇಸಿಂಗ್ ಅದ. ಎಷ್ಟು ಕಿಲೋಮೀಟರ್ ಅದನ್ರಿ, 8 ಕಿಲೋಮೀಟರ್. ಪಶ್ಚಿಮಕ್ಕೆ ಮುಖ ಮಾಡಿರುವ ರಾಜೇಶನು ತನ್ನ ಎಡಕ್ಕೆ 8 ಕಿಲೋಮೀಟರ್ ನಡೆದು. ನೋಡಿ ರಾಜೇಶ್ ಹೂ ಇಸ್ ಫೇಸಿಂಗ್ ವೆಸ್ಟ್, 8 ಕಿಲೋಮೀಟರ್ ಟು ಹಿಸ್ ಲೆಫ್ಟ್. ನಂತರ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುವನು. ನೋಡ್ರಿ ಸೌತ್ ಫೇಸಿಂಗ್ ಮಾಡಿದಾಗ ಬಲಕ್ಕೆ ಏನಾಗ್ತದೆ, ಈ ಕಡೆ ಆಗ್ತದ. ಅವನು ಎಷ್ಟು ಕಿಲೋಮೀಟರ್ ನಡೀತಾನೆ ಇಲ್ರಿ, 3 ಕಿಲೋಮೀಟರ್ ನಡೀತಾನೆ. 3 ಕಿಲೋಮೀಟರ್ ನಡೆಯುವನು. ಆಮೇಲೆ 5 ಕಿಲೋಮೀಟರ್ ಉತ್ತರಕ್ಕೆ ಚಲಿಸಿ, 5 ಕಿಲೋಮೀಟರ್ ಉತ್ತರಕ್ಕೆ ಚಲಿಸುತ್ತಾನೆ. ಕ್ಲಿಯರ್ ಆಗಿ ಇಲ್ಲಿ ಉತ್ತರ ಅಂತ ಹೇಳ್ಯಾರ. ನೀವು ಉತ್ತರಕ್ಕೆ ಇದು ಟೋಟಲ್ 8 ಅದ, 5 ಆಗ್ಬೇಕಂದ್ರ ಏನಾಗಿರ್ಬೇಕು, ಸ್ವಲ್ಪ ಸಣ್ಣದ್ರ ಬಗ್ಗೆ ರೀ. 5 ಕಿಲೋಮೀಟರ್, 5 ಕಿಲೋಮೀಟರ್ ಉತ್ತರಕ್ಕೆ ಚಲಿಸುವನು. ನಂತರ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುವನು. ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುವನು ಅಂದ್ರೆ ಅಗೇನ್ ಈ ಟರ್ನ್ಸ್ ರೈಟ್, ವಾಕ್ಸ್ 3 ಕಿಲೋಮೀಟರ್. ಇಲ್ಲಿ ರೀಚ್ ಆದೀಗವ, ಅಗೇನ್ 3 ಕಿಲೋಮೀಟರ್ ರೀಚ್ ಆದ. ದೆನ್ ಆರಂಭ ಬಿಂದುವಿನಿಂದ ಯಾವ ದಿಕ್ಕು ಮತ್ತು ಎಷ್ಟು ದೂರದಲ್ಲಿ ಇದ್ದಾನೆ. ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮ್ಯಾಲೆ ಅದ, ಅವನ್ ನಿಂತಿರೋ ಪ್ಲೇಸ್ ಏನಾಗ್ಯದ, ಇಲ್ಲಿ ಬಂದದ. ಈಗ ಮಿಡಲ್ ಬಂದಿಲ್ಲ ನಿಂತಾನೆ ಈಗ. ಸೊ ಇದು ಎಷ್ಟು ದೂರ ಅದ, ಯಾವ ದಿಕ್ಕಿಗೆ ಅದ ಅಂತ ಕೇಳ್ಯಾರ. ಮೊದಲು ದಿಕ್ಕು ಕೇಳ್ಯಾರ, ಆಮೇಲೆ ದೂರ ಕೇಳ್ಯಾರ. ಯಾವ ದಿಕ್ಕು ಮತ್ತು ಎಷ್ಟು ದೂರ, ಪಿ ಸಿ ಎಕ್ಸಾಮ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ವಿಚ್ ಡೈರೆಕ್ಷನ್ ಅಂಡ್ ಹೌ ಫಾರ್ ಈಸಿ ನೌ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಈಗ ಟೋಟಲ್ ಲೆಂತ್ ಎಷ್ಟಿದೆ, ಇದು 8 ಕಿಲೋಮೀಟರ್ ಇದೆ. ಇಲ್ಲಿ 5 ಕಿಲೋಮೀಟರ್ ಹೋಯ್ತಂದ್ರೆ ಇಲ್ಲಿ ಎಷ್ಟು ಉಳಿತು ನಮ್ಗೆ, ಇಲ್ಲಿ 3 ಕಿಲೋಮೀಟರ್ ಉಳಿತು. ಸೊ ದೇರ್ ಫೋರ್ 3 ಕಿಲೋಮೀಟರ್ ಐತಿ ಅಂತ ನಂಗೆ. ಡಿಸ್ಟೆನ್ಸ್ ಎಷ್ಟದ, 3 ಕಿಲೋಮೀಟರ್ ಅದ. ಆಮೇಲೆ ಆರಂಭ ಬಿಂದುವಿನಿಂದ ಯಾವ ದಿಕ್ಕಿಗೆ ಅದ, ನಾವ ದಕ್ಷಿಣ ದಿಕ್ಕಿಗೆ ಅದಾನ. ಅಂದ್ರೆ ನಮ್ಮ ಆನ್ಸರ್ ಏನಾಗಿರ್ಬೇಕು, ದಕ್ಷಿಣ 3 ಕಿಲೋಮೀಟರ್. ಸೊ ಇದರಲ್ಲಿ ಮಿಸ್ ಆಗಿದೆ. ನಿಮ್ಮ ಆನ್ಸರ್ ಏನ್ ಬರಬೇಕು, ದಕ್ಷಿಣ 3 ಕಿಲೋಮೀಟರ್ ನಮ್ದು ಕರೆಕ್ಟ್ ಆಗಿರತಕ್ಕಂಥ
ಆನ್ಸರ್ ಆಗ್ತದೆ. ಈ ಡಯಾಗ್ರಾಮ್ ಅನ್ನ ನೀವು ಈ ತರ ಇದನ್ನ ಡ್ರಾ ಮಾಡಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನಾವು ನೋಡೋಣ. ಕುಮಾರನು ಪೂರ್ವಕ್ಕೆ 50 ಮೀಟರ್ ನಡೆದು ನಂತರ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಕೊಡೋಣ. ನೋಡ್ರಿ ಸ್ಟಾರ್ಟಿಂಗ್ ಪಾಯಿಂಟ್ ಎ ಅಂತ ಹಾಕ್ರಿ. ಕುಮಾರನು ಪೂರ್ವಕ್ಕೆ 50 ಮೀಟರ್ ನಡೆದು, ಸ್ಟಾರ್ಟಿಂಗ್ ಪಾಯಿಂಟ್ ಯಾವಾಗಲೂ ನಿಮ್ಮ ಮೇನ್ ಡಯಾಗ್ರಾಮ್ ಒಳಗಿನ ಸೆಂಟರ್ ಪಾಯಿಂಟ್ ಅಂತ ತಿಳ್ಕೊಂಡಿರ್ಬೇಕು. ಸೊ ಈಗ ಪೂರ್ವಕ್ಕೆ 50 ಮೀಟರ್ ನಡೆದು 50 ಮೀಟರ್, ನಂತರ ಎಡಕ್ಕೆ ತಿರುಗಿ ಎಡಕ್ಕೆ 90 ಡಿಗ್ರಿ ತಿರುಗಿ ಅಂದ್ರೂ ಒಂದೇ, ಎಡಕ್ಕೆ ತಿರುಗಿ ಅಂದ್ರೂ ಒಂದೇ. ಹಿ ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ 30 ಮೀಟರ್. ಎಡಕ್ಕೆ ತಿರುಗಿ 30 ಮೀಟರ್ ನಡೆಯುತ್ತಾನೆ. ಆಮೇಲೆ ತನ್ನ ಬಲಕ್ಕೆ 135 ಡಿಗ್ರಿ ತಿರುಗಿ, ನೋಡ್ರಿ ಈ ಸ್ಟೇಟ್ ಅದೀಗ ಸ್ಟೇಟ್ ಇದ್ದಾಗ ಇಷ್ಟು ತಿರುಗಿದ ಅಂದ್ರೆ 45 ಡಿಗ್ರಿ ಆಯ್ತು, ಇಷ್ಟು ತಿರುಗಿದ ಅಂದ್ರೆ 90 ಡಿಗ್ರಿ ಆಯ್ತು, 135 ಡಿಗ್ರಿ ಅಂದ್ರೆ ಇಷ್ಟ ಆಗ್ತದೆ. ಅಂದ್ರೆ ಈ ಲೈನ್ ಕಂಟಿನ್ಯೂ ತಿಳ್ಕೊಂಡು ಏನ್ ಮಾಡ್ಬೇಕಂದ್ರೆ ನೀವು ಟರ್ನ್ ಮಾಡ್ಬೇಕು ಒಂದು. ಸೊ ಇಲ್ಲಿಂದ ಹಿಂಗ್ ಟರ್ನ್ ಮಾಡ್ತಾ ಹೋಗ್ರಿ ಕ್ಲಾಕ್ ವೈಸ್. ಬಲಕ್ಕೆ ಎಡಕ್ಕೆ, ಎಡಕ್ಕೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಬರ್ರಿ, ಬಲಕ್ಕೆ ಅಂದ್ರೆ ಕ್ಲಾಕ್ ವೈಸ್ ಬರ್ರಿ. ತನ್ನ ಬಲಕ್ಕೆ 135 ಡಿಗ್ರಿ ತಿರುಗಿ 50 ಮೀಟರ್ ನಡೆಯುವನು. ನೋಡಿ ಇಲ್ಲಿ ಇಷ್ಟ ಅದ, ಇದು 45 ಡಿಗ್ರಿ, ಇದು 90 ಡಿಗ್ರಿ, ಇದು 135 ಡಿಗ್ರಿ. ಈಗ ಇಲ್ಲಿದಿಂದ 135 ಡಿಗ್ರಿ ಟರ್ನ್ ಆಗಿ ಏನಾಗ್ತಾನ 50 ಮೀಟರ್ ನಡೆಯುವನು, 50 ಮೀಟರ್. ಇದು 135 ಡಿಗ್ರಿ ಅಂತ ಇಲ್ಲಿ ಬರ್ಕೊಡ್ರಿ. ರೈಟ್. ಈಗ ಏನಾಯ್ತಂದ್ರೆ ಈ ಸ್ಟ್ರೇಟ್ ಲೈನ್ ಇಂದ ಇದು ಹೋಗಿ ಎಲ್ಲಿ ಟಚ್ ಆಗ್ತದೆ ಅಲ್ಲಿ 90 ಡಿಗ್ರಿ ಇರ್ತಕ್ಕಂಥ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗ್ತದೆ ಅಂತ ತಿಳ್ಕೊಬೇಕು ನೀವು. ರೈಟ್ ಆಂಗಲ್ ಕ್ರಿಯೇಟ್ ಆಗ್ತದೆ. ಹಾಗಾದ್ರೆ ಆರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ನೋಡ್ರಿ. ಎಷ್ಟು ಕನ್ಫ್ಯೂಸ್ ಕೇಳ್ಯಾರ ಇಲ್ಲಿ. ಆರಂಭ ಬಿಂದು ಇಲ್ಲದ, ಅವ ನಿಂತಿರುವಂತ ಪ್ಲೇಸ್ ಏನಾಗಿದೆ ಇಲ್ಲಿದೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಮತ್ತೆ ಪೈಥಾಗೋರಸ್ ಥಿಯರಮ್ ಅನ್ನ ಅಪ್ಲೈ ಮಾಡ್ಬೇಕು. ಪೈಥಾಗೋರಸ್ ಥಿಯರಮ್ ಒಳಗ ಈ ಲೈನ್ ಏನಾಗಿರ್ತದೆ ಎ ಸಿ ಅಂತ ಹೇಳಿ, ಇದು ಎ ಬಿ ಅದ, ಬಿ ಸಿ ಕೇಳ್ಯಾರ ಅಂತ ತಿಳ್ಕೊಡ್ರಿ. ಫಾರ್ಮುಲಾ ಏನ್ ಹಾಕೋಣ, ಬಿ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಎಷ್ಟಿದೆ 50 ಇದೆ, 50 ಸ್ಕ್ವೇರ್ ಮೈನಸ್ 30 ಸ್ಕ್ವೇರ್. ಸೊ 50 2500 ಮೈನಸ್ 900 ಎಷ್ಟಾಯ್ತು ಇದು 1600. 1600 ರೂಟ್ ತೆಗೆದು ಅಂದ್ರೆ ಏನಾಗ್ತಾ ಇದು 40 ಆಗ್ತದೆ. ಸೊ 40 ಮೀಟರ್ಸ್ ಡಿಸ್ಟೆನ್ಸ್ ಎಷ್ಟಿದೆ, ಇದು 40 ಮೀಟರ್ ಬಂತು. ನಿಮ್ ಸಲಾಗಿ ಆಪ್ಷನ್ 40 ಮೀಟರ್ ಒಂದು ಕೊಟ್ಟಿರ್ತಾರೆ, ಇಲ್ಲಿ ಕೊಟ್ಟಿಲ್ಲ ಅವ್ರಿಗೆ. ಇದು 50 ಮೀಟರ್ ಮೊದಲೇ ಕೊಟ್ಟಿದ್ದು, ಇದು ಎಷ್ಟಿದೆ 40 ಮೀಟರ್ ಬಂದಿದೆ. ಈಗ ದೇರ್ ಫೋರ್ ನಿಮ್ಮ ಆನ್ಸರ್ ಏನಾಗಬೇಕಂದ್ರೆ 50 ಪ್ಲಸ್ 40 ಇಸ್ ಇಕ್ವಲ್ ಟು 90 ಮೀಟರ್. 90 ಮೀಟರ್ ಇರುವಂತ ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಡಿ ನಮ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ಈ ತರ ನೀವು ಪೈಥಾಗೋರಸ್ ಥಿಯರಮ್ ಮೇಲೆ ಬಹಳಷ್ಟು ಟ್ವಿಸ್ಟ್ ಆಗಿರುವಂತ ಕ್ವಶನ್ ಇದು. 45 ಡಿಗ್ರಿ ಟರ್ನ್ ಆಗ್ತಕ್ಕಂಥ ಕ್ವಶನ್ ಇದು. ಸೊ ಯಾವ ಕಡೆ ಟರ್ನ್ ಆಗ್ತಾ ಇದೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಇದನ್ನ ಮಾಡಬೇಕು. ಮತ್ತೆ ಇದು ಏನೇ ಕಂಡೀಷನ್ ಏನಾಗಿರ್ಬೇಕಂದ್ರೆ ಯಾವಾಗಲೂ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮೇಶನ್ ಆಗ್ತಿರ್ಬೇಕು. ಅಂದಾಗ ಮಾತ್ರ ಡೈರೆಕ್ಷನ್ ಟೆಸ್ಟ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಇನ್ನೊಂದು ಕ್ವಶನ್ ನೋಡೋಣ. ಉತ್ತರಕ್ಕೆ ಮುಖ ಮಾಡಿರುವ ವಿರೇಶನು, ಉತ್ತರಕ್ಕೆ ಮುಖ ಮಾಡಿರುವ ವಿರೇಶನು ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಬರೀರಿ ಇಲ್ಲಿ. ಉತ್ತರಕ್ಕೆ ಮುಖ ಮಾಡಿರುವ ವಿರೇಶನು ಅಂದ್ರೆ ಇಲ್ಲಿಂದ ನಾರ್ತ್ ತನ್ನ ಎಡಕ್ಕೆ, ಸರ್ ಉತ್ತರಕ್ಕೆ ಮುಖ ಮಾಡಿ ನಿಂತಾನೆ ಈಗವ ಇಲ್ಲೇ. ಇಲ್ಲಿ ಸ್ವಲ್ಪ ನೋಡ್ರಿ, ಇದು ಕನ್ಫ್ಯೂಸ್ ಆದ ಕ್ವಶನ್ ಇದು. ಉತ್ತರಕ್ಕೆ ಮುಖ ಮಾಡಿರುವ ವಿರೇಶನು ತನ್ನ ಎಡಕ್ಕೆ 45 ಡಿಗ್ರಿ ತಿರುಗಿ, ಇಲ್ಲಿಂದ ಎಡಕ್ಕೆ 45 ಡಿಗ್ರಿ ತಿರುಗ್ತಾನ, ಎಲ್ಲಿ ಮೂವ್ ಆಗಿಲ್ಲ. ಸೊ ಏನ್ ಮಾಡ್ರಿ, ಇದನ್ನ ಲೈನ್ ಅನ್ನ ಡಾಟ್ ಡಾಟ್ ಬರ್ಕೊಡ್ರಿ. ನಾರ್ತ್ ಫೇಸಿಂಗ್ ಇತ್ತು ಒಂದು, ಬಟ್ ಈಗ ಏನಾಗ್ಯಾನ ನಲವತ್ತೈದು ಡಿಗ್ರಿ ತಿರುಗಿ ನಂತರ ತನ್ನ ಬಲಕ್ಕೆ 90 ಡಿಗ್ರಿ ತಿರುಗೋನು. ಇಲ್ಲಿಂದ ಇದು 45 ಮತ್ತು ಇದು 45. ಬಲಕ್ಕೆ ಅಂದ್ರೆ ಕ್ಲಾಕ್ ವೈಸ್, ಎಡಕ್ಕೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಸೊ ಈಗ ಬಲಕ್ಕೆ 90 ಡಿಗ್ರಿ ತಿರುಗುವನು. ಮತ್ತೆ ಈಗ ಟರ್ನ್ ಮಾಡ್ರಿ, ಇದು 90 ಡಿಗ್ರಿ ಹಾಕ್ರಿ. ಆಮೇಲೆ ಮತ್ತೆ ತನ್ನ ಬಲಕ್ಕೆ 45 ಡಿಗ್ರಿ ತಿರುಗಿ 2 ಕಿಲೋಮೀಟರ್ ನಡೆಯುವನು. ಹಾಗಾದ್ರೆ ನೋಡ್ರಿ, ಇಲ್ಲಿಂದ ಮತ್ತೆ ತನ್ನ ಬಲಕ್ಕೆ 45 ಡಿಗ್ರಿ ಇಷ್ಟೊತ್ತಿಗೆ ಅಗೇನ್ ಟರ್ನ್ಸ್ ರೈಟ್ 45 ಡಿಗ್ರಿ, ದೆನ್ ವಾಕ್ಸ್ 2 ಕಿಲೋಮೀಟರ್. ಇಲ್ಲಿಂದ ಮತ್ತೆ ಬಲಕ್ಕೆ ಅಂತಂದ್ರೆ ಮತ್ತೆ 45 ಡಿಗ್ರಿ ಇಷ್ಟ ಆಗ್ತದೆ. ಸೊ ಡಾಟ್ ಡಾಟ್ ಹಾಕ್ರಿ. ಎಷ್ಟು ಕಿಲೋಮೀಟರ್ ಆಗ್ತಾನ್ರಿ ಇಲ್ಲಿ 2 ಕಿಲೋಮೀಟರ್ ಮೂವ್ ಆಗ್ತಾನೆ. ಹಾಗಾದ್ರೆ ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ,
PSI ಎಕ್ಸಾಮ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ವಿಚ್ ಡೈರೆಕ್ಷನ್ ಈಸ್ ಈ ಫೇಸಿಂಗ್ ನಾವ್? ಸೊ ದೇರ್ ಫಾರ್ ಆನ್ಸರ್ ಏನಾಗ್ತದೆ ನಿಮ್ದೀಗ ಪೂರ್ವಕ್ಕೆ ಮುಖ ಮಾಡಿದ್ದಾನೆ. ಸಿಂಪಲ್ ಇಷ್ಟೇ, ಇಲ್ಲಿ ಯಾವ್ದು ಡಿಸ್ಟೆನ್ಸ್ ಕೇಳಿಲ್ಲ, ಏನೂ ಕೇಳಿಲ್ಲ. ಜಸ್ಟ್ ಮೂವ್ ಆಗೋದು ಬಂತಂದ್ರೆ ಸಿಂಪಲ್ ಟ್ರಿಕ್ಸ್ ಏನ್ ತಿಳ್ಕೊಬೇಕು. ಈಗ ಮೊದಲು ಯಾವ ಕಡೆ ಮುಖ ಮಾಡಿದ್ದಾನೆ ಆ ಕಡೆ ಪೆನ್ ಇಡೋದು, ದೆನ್ 45 ಡಿಗ್ರಿ ಲೆಫ್ಟ್, ಅಗೇನ್ 45 ಡಿಗ್ರಿ ರೈಟ್ 90 ಡಿಗ್ರಿ, ಅಗೇನ್ 45 ಡಿಗ್ರಿ ರೈಟ್ 45 ಡಿಗ್ರಿ ಈಸ್ಟ್ ಆಯ್ತು. ಈಸ್ಟ್ಗೆ 2 ಕಿಲೋಮೀಟರ್ ಹೋಗ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನೆ ಅಂತಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಹೊರಟಿದ್ದಾನೆ ಅಂತ ಹೇಳ್ಬೋದು ನಾವು. ಸೊ ಈ ತರ ಇಂಥ ಕ್ವಶನ್ಗಳನ್ನ ನೋಡ್ಬೋದು. ಇನ್ನೊಂದು ಕ್ವಶನ್ ನೋಡೋಣ. ಸೊ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇರ್ತದೆ, ಬಟ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಇದ್ದೇ ಇರ್ತದೆ, ರೈಟ್ ರೀ. ಸೊ ಪಶ್ಚಿಮಕ್ಕೆ ಮುಖ ಮಾಡಿರುವ ಸುಬೋಧನು ಗಡಿಯಾರದ ದಿಕ್ಕಿನಲ್ಲಿ ನೋಡ್ರಿ, ಎಲ್ಲ ಒಂದು ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ಗಳನ್ನ ಅಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಇವೆಲ್ಲ ಕ್ವಶನ್ಗಳನ್ನ ನೀವು ಏನಾದ್ರು ನೋಡಿದ್ರಿ ಅಂದ್ರೆ ಇದನ್ನ ಬಿಟ್ಟು ಬೇರೆ ಯಾವ ಕ್ವಶನ್ ಬರಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನೀವು ಎಲ್ಲ ವೆರೈಟಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇದ್ರ ಮೇಲೆ ನಾನು ಬರೆದಿರ್ತಕ್ಕಂಥ ಪುಸ್ತಕ ಮೇಲೆ 3 ಎಕ್ಸಸೈಸ್ಗಳನ್ನ ಕೊಟ್ಟಿದ್ದೀನಿ. ಆ ಎಕ್ಸಸೈಸ್ಗಳನ್ನ ನೀವೇನ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಪಶ್ಚಿಮಕ್ಕೆ ಮುಖ ಮಾಡಿರುವ ಸುಬೋಧನು ನೋಡ್ರಿ, ಈಗ ಒಂದು ಫೇಸಿಂಗ್ ಇಲ್ಲೇ ಇಟ್ರಿ, ಒಂದು ಸರ್ಕಲ್ ಹಾಕ್ರಿ, ಎಲ್ಲಿ ಮೂವ್ ಆಗಿಲ್ಲವ, ಜಸ್ಟ್ ಬರೇ ಫೇಸಿಂಗ್ ಯಾವ ಕಡೆ ಅದ, ಒಂದು ವೆಸ್ಟ್ ಫೇಸಿಂಗ್ ಐತಿ. ಈಗ ಅವನು ಪಶ್ಚಿಮಕ್ಕೆ ಮುಖ ಮಾಡಿರುವ ಸುಬೋಧನು ಗಡಿಯಾರದ ದಿಕ್ಕಿನಲ್ಲಿ ನೋಡ್ರಿ, ಗಡಿಯಾರದ ದಿಕ್ಕು ಅಂದ್ರೆ ಯಾವುದು, ಕ್ಲಾಕ್ ವೈಸ್. ಗಡಿಯಾರದ ದಿಕ್ಕಿನಲ್ಲಿ 90 ಡಿಗ್ರಿ ತಿರುಗಿ, ಗಡಿಯಾರ ದಿಕ್ಕಿನ 90 ಡಿಗ್ರಿ ತಿರುಗಿ ವೆಸ್ಟ್ ಅದಾನ. ಈಗ ಏನಾಗ್ತದ, ಒಂದು ನಾರ್ತ್ ಆಗ್ತದೆ, 90 ಡಿಗ್ರಿ ನಾರ್ತ್, 90 ಡಿಗ್ರಿ ತಿರುಗಿ ನಂತರ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 45 ಡಿಗ್ರಿ ತಿರುಗುವನು. ವಿರುದ್ಧ ದಿಕ್ಕಂದ್ರೆ ಆಂಟಿ ಕ್ಲಾಕ್ ವೈಸ್. ಮತ್ತೆ ರಿಟರ್ನ್ ತಗೊಂಡ್ಬಿಡ್ರಿ, ಇದು 45 ಡಿಗ್ರಿ, 40 ಡಿಗ್ರಿ ತಿರುಗುವನು. ಆಮೇಲೆ ಗಡಿಯಾರದ ದಿಕ್ಕಿನಲ್ಲಿ 90 ಡಿಗ್ರಿ ತಿರುಗುವನು. ಅಗೇನ್ ಟರ್ನ್ ರೈಟ್ ಇನ್ 90 ಡಿಗ್ರಿ ಇನ್ ಕ್ಲಾಕ್ ವೈಸ್, 45 ದೆನ್ 45. ಸೊ ಪೆನ್ ಅನ್ನ ಜಸ್ಟ್ ಟರ್ನ್ ಮಾಡಿದ್ರೆ ಸಾಕು ನೀವು, ಇಲ್ಲಿಂದ ಇಲ್ಲಿಗೆ ಮತ್ತೆ ಅಗೇನ್ 90 ಡಿಗ್ರಿ ಆಗ್ತದೆ. ಈಗ ಫೈನಲ್ ಇಲ್ಲಿಗೆ ಬಂದು ಸ್ಟಾಪ್ ಆಯ್ತು. ಹಾಗಾದ್ರೆ ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ, ಯಾವ ಡೈರೆಕ್ಷನ್ ಆಯ್ತು ನೋಡ್ರಿ, ಈ ಕಡೆ ನಾರ್ತ್ ಈಸ್ಟ್, ಅಥವಾ ನಾವು ಅದಕ್ಕೆ ಏನ್ ಕರಿತೀವಿ, ಈಶಾನ್ಯ ದಿಕ್ಕು ಅಂತ ಕರಿತೀವಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಡಿ ನಮ್ದೇನಾಗಿರ್ತದೆ, ಈಶಾನ್ಯ ದಿಕ್ಕಾಗಿರ್ತದೆ. ಸೊ ಸಿಂಪಲ್ ಆಗಿ ಇದೊಂದು ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್. ಇದು ಪೊಲೀಸ್, PSI, ರೈಲ್ವೆ, SSC ಎಕ್ಸಾಮ್ಗೆ ಇಂಥ ಡೆಫಿನೆಟ್ ಆಗಿ ಇಂಥ ಕ್ವಶನ್ಗಳು ಕೇಳುವಂತ ಚಾನ್ಸ್ ಇರ್ತದೆ. ಈಗ ಇನ್ನೊಂದು ಕ್ವಶನ್ ನೋಡೋಣ. ಪೂರ್ವಕ್ಕೆ ಮುಖ ಮಾಡಿರುವ ಸೌಮ್ಯ ಕೆಳಗಿನಂತೆ ನೋಡ್ರಿ, ಇದೊಂದು ಡಿಫ್ರೆಂಟ್. ಇದು PSI ನೇಮಕಾತಿಗೆ, RSI ನೇಮಕಾತಿಗೆ ಕೇಳಿದ್ರು ಕ್ವಶನ್. ಇದು ಪೊಲೀಸ್ PSI ಎಕ್ಸಾಮ್ದಲ್ಲಿ ಸುಮಾರು 2-3 ಸಲ ಇಂಥ ಕ್ವಶನ್ ಅನ್ನ ಕೇಳಿದ್ದಾರೆ ನೋಡ್ರಿ. ಪೂರ್ವಕ್ಕೆ ಮುಖ ಮಾಡಿರುವ ಸೌಮ್ಯ ಕೆಳಗಿನಂತೆ ತಿರುಗಿದಾಗ ಅಂತಿಮವಾಗಿ ಯಾವ ದಿಕ್ಕಿಗೆ ಮುಖ ಮಾಡಿರುತ್ತಾರೆ? ಕೆಳಗಿನಂತಂದ್ರೆ ಏನು, ಒಂದ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ರೈಟ್ ಅಂದ್ರೆ 90 ಡಿಗ್ರಿ, ಒಂದು ಲೆಫ್ಟ್ ಅಂದ್ರೆ 90 ಡಿಗ್ರಿನೇ. ಈಗ ರೈಟ್ ಲೆಫ್ಟ್ ಟರ್ನ್ ಹಾಕೋತ ಹೋದ್ರೆ ಲಾಸ್ಟಿಗೆ ಯಾವ ಕಡೆ ಫೇಸಿಂಗ್ ಮಾಡಿರ್ತಾಳೆ? ಸೊ ನಾವೆಲ್ಲ ನಾರ್ಮಲಿ ಏನ್ ಮಾಡಿರ್ತೀವಿ, ಪೂರ್ವಕ್ಕೆ ಮುಖ ಮಾಡಿ ನಿಂತಾರಂದ್ರೆ ಒಂದ್ ರೈಟ್ ಟರ್ನ್ ಹಾಕ್ತಾರೆ, ದೆನ್ ಅಗೇನ್ ಒಂದ್ ಲೆಫ್ಟ್ ಟರ್ನ್ ಹಾಕ್ತಾರೆ, ಮತ್ತೆ ಅಗೇನ್ ರೈಟ್ ಟರ್ನ್ ಹಾಕ್ತಾರೆ, ಅಲ್ಲಿಂದ ಲೆಫ್ಟ್ ಟರ್ನ್ ಹಾಕ್ತಾರೆ, ಮತ್ತೆ ರೈಟ್ ಟರ್ನ್ ಹಾಕ್ತಾರೆ, ಮತ್ತೆ ಇಲ್ಲಿಂದ ಅಗೇನ್ ರೈಟ್ ಟರ್ನ್ ಹಾಕ್ತಾರೆ, ಮತ್ತೆ ಲೆಫ್ಟ್ ಟರ್ನ್ ಹಾಕ್ತಾರೆ, ಮತ್ತೆ ಇಲ್ಲಿಂದ ರೈಟ್ ಟರ್ನ್ ಹಾಕ್ತಾರೆ, ಮತ್ತೆ ಲೆಫ್ಟ್ ಟರ್ನ್ ಹಾಕ್ತಾರೆ. ಹೀಗೆಲ್ಲ ತಿರುಗಿಸ್ತೀವಿ ನಾವೇ. ಹಿಂಗ್ ತಿರುಗಿದ್ರೆ ಏನಾಗ್ತದೆ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಸ್ಟ್ ಸೊಲ್ಯೂಷನ್ ಏನಂತಂದ್ರೆ, ಎಷ್ಟು ಆರ್ ಅದಾವ ಕೌಂಟ್ ಮಾಡ್ರಿ. ಒಂದ್ ಆರ್ಗೆ ಒಂದ್ ಎಲ್ ಕ್ಯಾನ್ಸಲ್, ಮತ್ ಅಗೇನ್ ಒಂದ್ ಆರ್ಗೆ ಒಂದ್ ಎಲ್ ಕ್ಯಾನ್ಸಲ್, ಮತ್ ಅಗೇನ್ ಒಂದ್ ಆರ್ಗೆ ಒಂದ್ ಎಲ್ ಕ್ಯಾನ್ಸಲ್, ಇನ್ನೊಂದ್ ಆರ್ಗೆ ಇನ್ನೊಂದ್ ಎಲ್ ಕ್ಯಾನ್ಸಲ್. ಏನ್ ಉಳಿತು ಇಲ್ಲಿ, ಒಂದ್ ಆರ್ ಉಳಿತು ಅಷ್ಟೇ. ಅಂದ್ರೆ ಒಂದ್ ಆರ್ಗೆ ಒಂದ್ ಎಲ್ ಕ್ಯಾನ್ಸಲ್, ಒಂದ್ ಆರ್ಗೆ ಒಂದ್ ಎಲ್ ಕ್ಯಾನ್ಸಲ್, ಇದು ಆರ್ಗೆ ಇದು ಎಲ್ ಕ್ಯಾನ್ಸಲ್, ಇದು ಆರ್ಗೆ ಇದು ಎಲ್ ಕ್ಯಾನ್ಸಲ್. ಎಷ್ಟು ಆರ್ ಅದಾವ ಅಷ್ಟು ಎಲ್ ಕ್ಯಾನ್ಸಲ್ ಮಾಡಿದ್ರೆ ಲಾಸ್ಟಿಗೆ ಉಳಿದಿದ್ದೇನು, ಒಂದ್ ಆರ್ ಉಳಿತು ಅಷ್ಟೇ. ಈಗ ಯಾವ ಕಡೆ ಮುಖ ಮಾಡ್ಯಾರ ಸೌಮ್ಯರಿ, ಪೂರ್ವಕ್ಕೆ ಮುಖ ಮಾಡ್ಯಾರ. ಇದು ಏನ್ ಉಳಿದದ ಅದು ಒಂದೇ ತಿರುಗಿಸ್ಬಿಡ್ರಿ. ಸೊ ಯಾವ ಡೈರೆಕ್ಷನ್ ಆಯ್ತು ನೋಡ್ರಿ, ಸೌತ್. ಸೊ ಆನ್ಸರ್ ಏನಾಯ್ತು ಈಗ, ಸೌತ್, ದಕ್ಷಿಣ ದಿಕ್ಕಾಯ್ತು. ಸಿಂಪಲ್ ಟ್ರಿಕ್ಸ್ ಇಷ್ಟು. ಈ ವೆರೈಟಿ ಆಫ್ ಕ್ವಶನ್ ಬಂದ್ರೆ, ಇಲ್ಲಿ ಆಲ್ಮೋಸ್ಟ್ ನಾ ಎಲ್ಲಾ ವೆರೈಟಿ ಆಫ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದೊಂದು ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ ಅಂತ ನಾವು ಇದನ್ನ ಗುರುತಿಸಬಹುದು. ಈಗಾಗಲೇ ಈ ಕ್ವಶನ್, ಹಿಂದಿನ ಕ್ವಶನ್ ನೋಡಿದ್ದೀವಿ. ಟರ್ನ್ ಆಗೋದನ್ನ ಹೇಳಿದ್ದೆ. ನಾನೇನ್ ಹೇಳಿದ್ದೆ, ಉತ್ತರಕ್ಕೆ ಮುಖ ಮಾಡಿರುವ ಅಂತ ಹಿಂಗ್ ಪೆನ್ ಇಡೋದು, ಎಡಕ್ಕೆ 45 ಡಿಗ್ರಿ, ದೆನ್ ಬಲಕ್ಕೆ 90 ಡಿಗ್ರಿ, ಮತ್ತೆ ಬಲಕ್ಕೆ 45 ಡಿಗ್ರಿ ಅಂತ ಹಿಂಗಿತ್ತು. ಲಾಸ್ಟಿಗೆ ಪೆನ್ ಯಾವ ಕಡೆ ಮೂವ್ ಆಗ್ಯದ ಅದೇ ನಿಮ್ ಡೈರೆಕ್ಷನ್ ಆಯ್ತು. ಇನ್ನೊಂದು ಸಿಂಪಲ್ ಟ್ರಿಕ್ಸ್ ಏನಂತಂದ್ರೆ 45 ಡಿಗ್ರಿ ಅಂತಿದೆ, 45 ಡಿಗ್ರಿ ನಂತರ ಎಡಕ್ಕೆ 40 ಡಿಗ್ರಿ ತಿರುಗ್ಯಾನ, ಬಲಕ್ಕೆ 90 ಡಿಗ್ರಿ ಅಂತಂದ್ರೆ 90 ಮೈನಸ್ 45 ಎಷ್ಟಾಯ್ತು, 45 ಡಿಗ್ರಿ ಆಯ್ತು. ಆಮೇಲೆ ಮತ್ತೆ ತನ್ನ ಬಲಕ್ಕೆ 90 ಡಿಗ್ರಿ
45 ಡಿಗ್ರಿ, ಮತ್ತೆ 45 ಡಿಗ್ರಿ, ಎಷ್ಟಾಯ್ತು 90 ಡಿಗ್ರಿ ಆಯ್ತು. ಮೊದಲು ಎಕಡೆ ಮುಖ ಮಾಡಿದ್ದವ, ಉತ್ತರಕ್ಕೆ ಮುಖ ಮಾಡಿದ್ದ. ಉತ್ತರಕ್ಕೆ ಮುಖ ಮಾಡಿದವ ಈಗ ಎಷ್ಟು ಯಾವ ಕಡೆ ಮುಖ ಮಾಡಿರ್ತಾನ ನೋಡ್ರಿ, ಪೂರ್ವಕ್ಕೆ ಮುಖ ಮಾಡಿರ್ತಾನ. ಈ ಟ್ರಿಕ್ಸ್ ಯೂಸ್ ಮಾಡಿನೂ ಮಾಡ್ಬೋದು. ಬ್ಯಾಡ್ ಅಂತಂದ್ರೆ ಸಿಂಪಲ್ ಟ್ರಿಕ್ಸ್ ಏನಂದ್ರೆ ಪೆನ್ ತಿರುಗಿಸ್ಬಿಡೋದು ನೀವು. ಅವ ಯಾವ ಕಡೆ ಟರ್ನ್ ಆಗಿರ್ತಾನ ಆ ಕಡೆ. ಎಡಕ್ಕೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಮಾಡ್ರಿ, ಬಲಕ್ಕೆ ಅಂದ್ರೆ ಕ್ಲಾಕ್ ವೈಸ್ ಮಾಡ್ರಿ. ಈ ಟ್ರಿಕ್ಸ್ ಯೂಸ್ ಮಾಡ್ಬೋದು. ಸುಮ್ಮನೆ ಕಾನ್ಸೆಪ್ಟ್ ಕ್ಲಿಯರ್ ಆಗೋ ಸಲಾಗಿ ಈ ಡಯಾಗ್ರಾಮ್ ಅನ್ನ ಹಾಕಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ರೈಟ್, ಓಕೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 3 ಕಿಲೋಮೀಟರ್ ನಡೆದು ಅಂತಿದೆ. ಸ್ಟಾರ್ಟಿಂಗ್ ಪಾಯಿಂಟ್ ಕೊಡಬೇಕು ಅಂತೇಳಿ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಎ ಅಂತ ಬರೀರಿ. ಒಬ್ಬ ವ್ಯಕ್ತಿ ಪೂರ್ವಕ್ಕೆ 3 ಕಿಲೋಮೀಟರ್ ನಡೆದು, ಎ ಮ್ಯಾನ್ ವಾಕ್ಸ್ 3 ಕಿಲೋಮೀಟರ್ ಟುವಾರ್ಡ್ಸ್ ಈಸ್ಟ್. ನಂತರ ಉತ್ತರಕ್ಕೆ 2 ಕಿಲೋಮೀಟರ್ ಚಲಿಸುವನು. ಕ್ಲಿಯರ್ ಆಗಿ ಡೈರೆಕ್ಷನ್ ಹೇಳ್ಯಾರೀಗ ಅವರು, ಅಷ್ಟೇ ಬರೀರಿ. 2 ಕಿಲೋಮೀಟರ್ ಚಲಿಸುವನು. ಪುನಃ ಪೂರ್ವಕ್ಕೆ 2 ಕಿಲೋಮೀಟರ್ ನಡೆಯುವನು. ಮತ್ತೆ ಪೂರ್ವಕ್ಕೆ 2 ಕಿಲೋಮೀಟರ್ ನಡೆಯುವನು. ರೈಟ್. ನಂತರ ದಕ್ಷಿಣಕ್ಕೆ ಮುಖ ಮಾಡಿ 14 ಕಿಲೋಮೀಟರ್ ನಡೆಯುವನು ಅಂತಂದ್ರೆ ಇಲ್ಲಿ 2 ಕಿಲೋಮೀಟರ್ ಐತಿ ಈಗ ಆಲ್ರೆಡಿ. ಈಗ 14 ಕಿಲೋಮೀಟರ್ ಅಂದ್ರೆ 12 ಕಿಲೋಮೀಟರ್ ಅಷ್ಟು ಎಕ್ಸ್ಟ್ರಾ ಆಗ್ಬೇಕಿದು. 14 ಕಿಲೋಮೀಟರ್ ಆಯ್ತು. ಈಗ ಅವನು ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ, ಈ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ಯಾರ ನಿಮಗೆ ಅವರು. ಈ ಡಿಸ್ಟೆನ್ಸ್ ಕೇಳ್ಯಾರ ಅಂತಂದ್ರ ಕ್ರಾಸ್ ಲೈನ್ ಬಂದ್ ನೋಡ್ರಿ, ಟ್ರ್ಯಾಂಗಲ್ ಫಾರ್ಮೇಶನ್ ಆಗ್ತದೆ. ಇಲ್ಲಿ ರೈಟ್ ಆಂಗಲ್ ಆಗ್ಬೇಕಂತ ಹೇಳಿವಿ. ಈ ಲೈನ್ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಆಗಿ ಇಲ್ಲಿ ಕೂರ್ತಂದ್ರೆ ಕಂಪ್ಲೀಟ್ ಒಂದು ಟ್ರ್ಯಾಂಗಲ್ ಆಗ್ತದೆ. ಸೊ ಟೋಟಲ್ ಇಲ್ಲಿ ಎಷ್ಟಿದೆ, ಇದು 3 ಕಿಲೋಮೀಟರ್ ಇದೆ. ಇಲ್ಲಿ ಎಷ್ಟಿದೆ, 2 ಕಿಲೋಮೀಟರ್ ಇದೆ. ಸೊ ಟೋಟಲ್ ಎ ಇಂದ ಬಿ ಎಷ್ಟಾಯ್ತು, 5 ಕಿಲೋಮೀಟರ್ ಆಯ್ತು. ಬಿ ಇಂದ ಸಿ ಎಷ್ಟಾಯ್ತು ಅಂದ್ರೆ ಟೋಟಲ್ ಇದು 14 ಕಿಲೋಮೀಟರ್ ಅದ. ಇಲ್ಲಿ 2 ಕಿಲೋಮೀಟರ್ ಹೋಯ್ತು ಅಂದ್ರೆ ಎಷ್ಟಾಯ್ತು, ಇದು 12 ಕಿಲೋಮೀಟರ್ ಆಯ್ತು. ಇದು 12 ಕಿಲೋಮೀಟರ್, ಇದು 5 ಕಿಲೋಮೀಟರ್. ಇದು ಎಷ್ಟಂತ ಕೇಳ್ಯಾರ ಈಗ. ನೀವು ಫಾರ್ಮುಲಾ ಅಪ್ಲೈ ಮಾಡ್ರಿ. ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಎಷ್ಟು ಅಂತ ತಿಳ್ಕೊಳ್ಳೋಣ, 3 + 2 5 ಕಿಲೋಮೀಟರ್, 5 ಸ್ಕ್ವೇರ್ ಪ್ಲಸ್ ಇದು ಟೋಟಲ್ ಎಷ್ಟಿದೆ 14 ಇದೆ. ಇಲ್ಲಿ 2 ಹೋಯ್ತು ಅಂದ್ರೆ ಇಲ್ಲಿ ಎಷ್ಟು ಉಳಿತು, 12 ಉಳಿತು. 12 ಸ್ಕ್ವೇರ್ ಆಯ್ತು. 5 ಸ್ಕ್ವೇರ್ ಎಷ್ಟದ್ರಿ 25 ಅದ, ಪ್ಲಸ್ 12 ಸ್ಕ್ವೇರ್ 144 ಅದ. ಎರಡು ಸೇರಿದ್ರೆ ಎಷ್ಟಾಯ್ತು 169. 169 ರೂಟ್ ತೆಗೆದ್ರಿ ಅಂದ್ರೆ ಇದು ಎಷ್ಟಾಗ್ತದೆ, 13 ಕಿಲೋಮೀಟರ್ ಆಗ್ತದೆ. ಸೊ ಡಿಸ್ಟೆನ್ಸ್ ಎಷ್ಟಾಯ್ತು, 13 ಕಿಲೋಮೀಟರ್ ಅಷ್ಟೇ ಕೇಳ್ಯಾರ. ಡೈರೆಕ್ಷನ್ ಅದು ಏನೂ ಕೇಳಿಲ್ಲ. ರೈಲ್ವೆ ಎಕ್ಸಾಮ್ಗೆ ಕೇಳಿರ್ತಕ್ಕಂಥ, ಕಳೆದ ಬಾರಿ ರೈಲ್ವೆ ಎಕ್ಸಾಮ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದಾಗಿದೆ. ಸೊ ಈ ತರ ನೀವು ಪೈಥಾಗೋರಸ್ ಥಿಯರಮ್ ಅನ್ನ ಜಸ್ಟ್ ಡಯಾಗ್ರಾಮ್ ತೆಗೆದ್ರೆ ಗೊತ್ತಾಗ್ತದೆ. ಅವಾಗ ನೀವು ಯಾವ ನಂಬರ್ ಬಂದಿದಾವೆ ಅನ್ನೋದು ಗೊತ್ತಿರ್ಬೇಕು. ಪೈಥಾಗೋರಸ್ ಥಿಯರಮ್ಗೆ ಬರ್ತಕ್ಕಂಥ ಕ್ವಶನ್ ನಂಬರ್ಗಳು ಏನಿರ್ತಾವ, ಯಾವಾಗಲೂ ಟ್ರ್ಯಾಂಗಲ್ ನಂಬರ್ ಏನಾಗಿರ್ತಾವ ಅಂದ್ರೆ ಒಂದ್ ಸೈಡ್ 3 ಇದ್ರ ಒಂದ್ ಸೈಡ್ 4 ಇರ್ತದೆ, ಇನ್ನೊಂದ್ ಸೈಡ್ 5 ಇರ್ತದೆ. ಇನ್ನೊಂದಿಲ್ಲ ಅಂದ್ರ ಒಂದ್ ಕಡೆ 6 ಇರ್ತದ, ಇನ್ನೊಂದ್ ಕಡೆ 8 ಇರ್ತದೆ. ಒಂದ್ ಲೈನ್ 8 ಇರ್ತದ, ಇನ್ನೊಂದ್ ಸೈಡ್ ಏನಾಗಿರ್ತದ ಡೆಫಿನೆಟ್ಲಿ 10 ಇದ್ದೇ ಇರ್ತದೆ. ಈಗ ಇಲ್ಲೊಂದು ಕೊಟ್ಟಿದ್ದಾರೆ ಈಗ ಅವರು, ಒಂದ್ ಸೈಡ್ 5 ಅದ, ಇನ್ನೊಂದ್ ಸೈಡ್ ಎಷ್ಟಿದೆ 12 ಇದೆ. ಡೆಫಿನೆಟ್ಲಿ ಇನ್ನೊಂದ್ ಸೈಡ್ ಏನಾಗಿರ್ತದ 13 ಆಗಿರ್ತದ. ಅದೇ ರೀತಿ ಇನ್ನೊಂದು 30, 40, ಇನ್ನೊಂದು 50 ಅಂತ ಹೇಳ್ಬೋದು. ಇವಕ್ಕೆ 0 ಕೊಟ್ಟರೆ 60, ದೆನ್ 80, ದೆನ್ ಇನ್ನೊಂದು 100 ಅಂತ ಹೇಳ್ಬೋದು. ಇವಕ್ಕೆ ಏನ್ ಕರಿತೀವಿ ಅಂದ್ರೆ ಟ್ರಿಪಲ್ ಪೇರ್ಸ್ ಆಫ್ ಪೈಥಾಗೋರಸ್ ಅಂತ ಕರಿತೀವಿ. ಯಾವುದೇ ಕ್ವಶನ್ ಬಂದ್ರು ಇವೇ ನಂಬರ್ಗಳು ಯಾವಾಗಲೂ ಪೈಥಾಗೋರಸ್ ಥಿಯರಮ್ ಮೇಲೆ ಬರುವಂತ ಕ್ವಶನ್ಗಳೇ ಇರ್ತಾವು. ಪಾಯಿಂಟ್ ಒಳಗೆ ಬರುವಂತ ಕ್ವಶನ್ಗಳು ಈ ಎಕ್ಸಾಮ್ಗಳಿಗೆ ಕೇಳುವಂತ ಚಾನ್ಸೇ ಇರೋದಿಲ್ಲ. ಅಕಸ್ಮಾತ್ ಪಾಯಿಂಟ್ ಒಳಗೆ ಬರುವಂತದ್ದು ಬಂತು ಅಂತಂದ್ರೆ ಇಲ್ಲಿಗೆ ಬಂದು ಸ್ಟಾಪ್ ಆಗ್ತದೆ. ನಿಮ್ಗೆ ಆಪ್ಷನ್ ಕರೆಕ್ಟ್ ಪಾಯಿಂಟ್ ಬರೋದಿಲ್ಲ. ಅಪ್ರಾಕ್ಸಿಮೇಟ್ಲಿ ಹೇಳಂತಂದ್ರೆ 0.5 ಗಿಂತ ಮೇಲೆ ಇದ್ರೆ ಅದನ್ನ ನೀವು ಆನ್ಸರ್ ಅನ್ನ ಡಿಪೆಂಡ್ ಅಪಾನ್ ಆಪ್ಷನ್ ಮೇಲೆ ಆನ್ಸರ್ ಅನ್ನ ಮಾಡಬಹುದು. ರೈಟ್. ಇದೊಂದು ಸಿಂಪಲ್ ಆಗಿರ್ತಕ್ಕಂಥ ಈ ನಂಬರ್ಸ್ ಅನ್ನ ನೀವು ನೋಟ್ ಮಾಡ್ಕೊಡ್ರಿ. ಇದನ್ನೇ ರೂಲ್ ಅನ್ನ ಅಪ್ಲೈ ಮಾಡಿದ್ರೆ ನೀವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಗೀತಾ ನೈಋತ್ಯಕ್ಕೆ ಮುಖ ಮಾಡಿ ನಿಂತಿದ್ದಾಳೆ. ನೋಡ್ರಿ, ಗೀತಾ ಇಸ್ ಫೇಸಿಂಗ್ ಟುವಾರ್ಡ್ಸ್ ಸೌತ್ ವೆಸ್ಟ್. ನೋಡ್ರಿ, ಗೀತಾ ಇಸ್ ಫೇಸಿಂಗ್ ಟುವಾರ್ಡ್ಸ್ ಸೌತ್ ವೆಸ್ಟ್ ಅಂದ್ರೆ ಈ ಪಾಯಿಂಟ್ಗೆ ಒಂದ್ ಏನ್ ಮಾಡ್ರಿ, ಸರ್ಕಲ್ ಹಾಕ್ರಿ. ಫೇಸಿಂಗ್ ಯಾವ ಕಡೆ ಅದ, ಬೇಸಿಕ್ ಮೆಥಡ್ ನೋಡೋಣ. ಈಗ ಸೌತ್ ವೆಸ್ಟ್ ಅದ, ಇಲ್ಲ ಅದನ್ನೇ ನಾವು ಪೆನ್ ಇಟ್ಟು ತಿರುಗಿಸ್ಬಿಡೋಣ. ನಂತರ ಬಲಕ್ಕೆ 90 ಡಿಗ್ರಿ ತಿರುಗೋಳು. ಬಲಕ್ಕೆ 90 ಡಿಗ್ರಿ ಅಂದ್ರೆ ಏನಾಯ್ತು, ಇದಾಯ್ತು 90 ಡಿಗ್ರಿ. ತಿರುಗಿ 1 ಕಿಲೋಮೀಟರ್ ನಡಿಗೋಳು. ಇಲ್ಲಿಂದ ಏನಾಗ್ತದೆ, ಇಷ್ಟು ಮೂವ್ ಆಗಿ 1 ಕಿಲೋಮೀಟರ್ ನಡೆಯುವಳು, ನಡೆಯುತ್ತಾಳೆ. ನಂತರ 45 ಡಿಗ್ರಿ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ. ನಂತರ 45 ಡಿಗ್ರಿ ಎಡಕ್ಕೆ ತಿರುಗಿ ಇಲ್ಲಿಂದ ಏನಾಗ್ತದ, ಎಡಕ್ಕೆ ಲೆಫ್ಟ್ 45 ಡಿಗ್ರಿ ಟರ್ನ್ ಆಗಿ ಎಷ್ಟು ಕಿಲೋಮೀಟರ್ ನಡೀತಾಳ್ರಿ, 1 ಕಿಲೋಮೀಟರ್ ನಡೆಯುತ್ತಾಳೆ. ಸಾರಿ, ಇದು ಫಸ್ಟ್ ಅವಳು ಆಗ್ನೇಯ ದಿಕ್ಕಿ ನೈಋತ್ಯ ದಿಕ್ಕಿ ಮುಖ ಮಾಡಿದ್ದಾಳೆ. ನಂತರ ಬಲಕ್ಕೆ 90 ಡಿಗ್ರಿ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ. ಬಲಕ್ಕೆ 90 ಸೌತ್ ನೋಡ್ರಿ, ಸೌತ್ ವೆಸ್ಟ್ ಇದಾಗ್ಯದ ಅಂದ್ರೆ ಇದು
ಬಲಕ್ಕೆ 90 ಡಿಗ್ರಿ ಅಂದ್ರೆ ನಾರ್ತ್ ವೆಸ್ಟ್ ಆಯಿತು. 1 ಕಿಲೋಮೀಟರ್ ನಡೆಯುತ್ತಾಳೆ. ಇಲ್ಲಿ 45 ಡಿಗ್ರಿ ಹಾಕ್ರಿ, 90 ಡಿಗ್ರಿ ಹಾಕ್ರಿ. ಇಲ್ಲಿಂದ ಮತ್ತೆ ನಂತರ ಎಡಕ್ಕೆ 40 ಡಿಗ್ರಿ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾಳೆ. ಇಲ್ಲಿಂದ ಸ್ಟೇಟ್ ಅದು ಇದು 45 ಡಿಗ್ರಿ ಅಂದ್ರೆ ಇಷ್ಟ ಆಯ್ತು, ರೈಟ್ ರೀ. ಇದು ಇನ್ನ ಹಿಂಗ್ ಸ್ಟೇಟ್ ಕಂಟಿನ್ಯೂ ಅದ. ಇಲ್ಲಿ 1 ಕಿಲೋಮೀಟರ್ ನಡೆಯುತ್ತಾಳೆ. ಆಕೆ ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಡೆಯುತ್ತಿದ್ದಾಳೆ? ಯಾವ ದಿಕ್ಕಿಗೆ ಮುಖ ಮಾಡಿ ನಡೆಯುತ್ತಿದ್ದಾಳೆ? ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಡೆಯುತ್ತಿದ್ದಾಳೆ ಅಂತ ಹೇಳ್ಬೋದು. ಸೊ ಈ ತರ ನೀವು ಇದನ್ನ ಆನ್ಸರ್ ಮಾಡಬಹುದು. ನೆಕ್ಸ್ಟ್, ಗಡಿಯಾರದಲ್ಲಿ 4 ಗಂಟೆ 30 ನಿಮಿಷವಾಗಿದೆ. ನೋಡ್ರಿ, ಇದೊಂದು ಕ್ಲಾಕ್ ಅದ. ಕ್ಲಾಕ್ ಒಳಗೆ ಏನ್ ಹೇಳಕತ್ತಾರ ಈಗ? 4:30 ಆಗ್ಯದ ಅಂತ ಹೇಳಕತ್ತಾರ. ಸೊ ಕ್ಲಾಕ್ ಅದ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಇರಬೇಕು, ರೈಟ್ ರೀ. 4:30 ಆಗ್ಯದ ಅಂದ್ರ 30 ಮಿನಿಟ್ಸ್ ಆಗ್ಯದ ಅಂದ್ರ ನಿಮಿಷದ ಮೊಳೆಯಲ್ಲಿ ಆಗಿರ್ತದೆ, 6 ಮೇಲೆ ಇರ್ತದ. ಸೊ ಅವರ್ ಏನಾಗಿರ್ತಂದ್ರೆ 4 and 5 ನಡುವೆ ಅವರ್ ಹ್ಯಾಂಡ್ ಇರ್ತದೆ. ಒಂದು ವೇಳೆ ನಿಮಿಷದ ಮುಳ್ಳು ಪೂರ್ವ ದಿಕ್ಕನ್ನು ಸೂಚಿಸಿದರೆ ತಾಸಿನ ಮುಳ್ಳು ಯಾವ ದಿಕ್ಕನ್ನು ಸೂಚಿಸುತ್ತದೆ? ನೋಡ್ರಿ, ಮಿನಿಟ್ ಹ್ಯಾಂಡ್ ಫೇಸ್ ಟುವಾರ್ಡ್ಸ್ ಈಸ್ಟ್ ಅಂತ ಹೇಳ್ರಿ. ಈಗ ಆಲ್ರೆಡಿ 4:30 ಆದಾಗ ನಿಮಿಷದ ಮುಳ್ಳು ಯಾವ ಕಡೆ ಇರಬೇಕು? ಸೌತ್ ಕಡೆ ಇರಬೇಕು, ಕರೆಕ್ಟ್ ವಾಚ್ ಇದ್ದಾಗ. ಇನ್ ಕೇಸ್ ಅದು ಏನಾಗ್ಲಕತ್ತದ, ಈಗ ಬೈ ಮಿಸ್ಟೇಕ್ ಸೌತ್ ತೋರಿಸೋ ಬದ್ಲಿ ಅದು ಈಸ್ಟ್ ತೋರಿಸ್ಲಕತ್ತ ಅಂತ ಹೇಳ್ತಾರೆ. ಈಗ ಇವೆರಡರ ನಡುವೆ ಏನು ಎಂಗಲ್ ಕ್ರಿಯೇಟ್ ಆಗ್ಯದ ಅದೇ ಎಂಗಲ್ ಕ್ರಿಯೇಟ್ ಆಗ್ಬೇಕು. ಸೊ ಇದು 45 ಡಿಗ್ರಿ ಡಿಫ್ರೆನ್ಸ್ ಐತೆ ಅಂದ್ರೆ ಇವಾಗ ಅವರ್ ಮಿನಿಟ್ ಅವರ್ ಹ್ಯಾಂಡ್ ಇದು ನೋಡ್ರಿ, ಇದು 90 ಡಿಗ್ರಿ ರಿಟರ್ನ್ ಹೋಗ್ಯದ ಅಂದ್ರೆ ಇದು 90 ಡಿಗ್ರಿ ರಿಟರ್ನ್ ಹೋಗ್ಬೇಕು. ಇದೇನಾಗಿರ್ತದೆ? ನಾರ್ತ್ ಈಸ್ಟ್ ಡೈರೆಕ್ಷನ್ಗೆ ತೋರಿಸ್ತದೆ, ಈಶಾನ್ಯ ದಿಕ್ಕನ್ನು ತೋರಿಸ್ತದೆ. ಸೊ ನೋಡ್ರಿ, ಇದೇ ಎಂಗಲ್ ಇವೆರಡರ ನಡುವೆ ಏನ್ ಎಂಗಲ್ ಕ್ರಿಯೇಟ್ ಆಗಿದೆ ಅದೇ ಎಂಗಲ್ ಇವೆರಡರ ನಡುವೆ ಕ್ರಿಯೇಟ್ ಆಗ್ಬೇಕು. ಸೊ ಅವಾಗ ಏನಾಗ್ತದೆ, ಇದೊಂಥರ ಪೊಲೀಸು ಮತ್ತು ರೈಲ್ವೆ ಎಕ್ಸಾಮ್ಗೆ, SSC ಎಕ್ಸಾಮ್ಗೆ ಕೇಳ್ತಕ್ಕಂಥ ಕ್ವಶನ್ ಇದಾಗಿದೆ ಅಂತ ಹೇಳ್ಬೋದು. ಸೊ ಈ ತರ ನೀವು ಇದನ್ನ ಆನ್ಸರ್ ಮಾಡ್ಬೋದು. ಇದೊಂದು ಡಿಫ್ರೆಂಟ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಪೂರ್ವಕ್ಕೆ ಮುಖ ಮಾಡಿರುವ ಮಹೇಶನು, ಸ್ಟಾರ್ಟಿಂಗ್ ಪಾಯಿಂಟ್ ಮಾಡ್ರಿ. ಪೂರ್ವಕ್ಕೆ ಮುಖ ಮಾಡಿರುವ ಮಹೇಶನು ಈಸ್ಟ್ ಫೇಸಿಂಗ್ ಐತಿ. ಈಗ ಒಂದು ಮಹೇಶನು 100 ಡಿಗ್ರಿ ಗಡಿಯಾರದ ದಿಕ್ಕಿನಲ್ಲಿ ಅಂದ್ರೆ ಕ್ಲಾಕ್ ವೈಸ್ 90 ಡಿಗ್ರಿ ಪ್ಲಸ್ 10, 100 ಡಿಗ್ರಿ ಗಡಿಯಾರದ ದಿಕ್ಕಿನಲ್ಲಿ ಇದೊಂದು ಮೆಥಡ್ ಮಾಡ್ರಿ. ನಂತರ 145 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವನು. 145 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕು ಅಂದ್ರೆ ಇದು 100 ಡಿಗ್ರಿ ಆಗ್ಯದ, ದೆನ್ 100 ಡಿಗ್ರಿ, ದೆನ್ ಇನ್ನೂ ಏನಾಗ್ತಾವ ಒಂದು 45 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವನು. $145 ಡಿಗ್ರಿ. ದೆನ್ ನೆಕ್ಸ್ಟ್, ಹಾಗಾದ್ರೆ ಮಹೇಶನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಯಾವ ದಿಕ್ಕಿಗೆ ಆಯ್ತು ನೋಡ್ರಿ? ನಾರ್ತ್ ಈಸ್ಟ್ ಡೈರೆಕ್ಷನ್. ಇದೊಂದು ಮೆಥಡ್. ಇಲ್ಲ ಅಂತಂದ್ರೆ 145 ಮೈನಸ್ 100 ದೆನ್ 35 ಡಿಗ್ರಿ ಆಗ್ತದೆ. 35 ಡಿಗ್ರಿ ಎಕ್ಸ್ಟ್ರಾ ಆಯ್ತಂದ್ರೆ ಏನಾಗಿರ್ತದೆ? ನಾರ್ತ್ ಈಸ್ಟ್ ಡೈರೆಕ್ಷನ್ ಲೆಫ್ಟ್ ಆಗಿರ್ತದೆ ಅಂತ ಹೇಳ್ಬೋದು. ಗಡಿಯಾರದ ವಿರುದ್ಧ ದಿಕ್ಕು ಅಂದ್ರೆ ಲೆಫ್ಟ್ 35 ಡಿಗ್ರಿ ಇಲ್ಲಿಂದ ಈಸ್ಟಿಂದ ಟರ್ನ್ ಆದ ಅಂದ್ರೆ ಅದು ಏನಾಗಿರ್ತದೆ? ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ದಿಕ್ಕಾಗಿರ್ತದೆ ಅಂತ ನಾವು ಇದನ್ನ ಗುರುತಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನು ನೋಡೋಣ. ಲೊಕೇಶನ್ ತನ್ನ ಮನೆಯಿಂದ 15 ಕಿಲೋಮೀಟರ್ ಉತ್ತರಕ್ಕೆ ನಡೆದು, ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಬರೀರಿ. ಒಂದು ಮನೆ ಅದಂತ ತಿಳ್ಕೊಳ್ಳೋಣ. ತನ್ನ ಮನೆಯಿಂದ 15 ಕಿಲೋಮೀಟರ್ ಉತ್ತರಕ್ಕೆ ನಡೆದು 15 ಕಿಲೋಮೀಟರ್ ಉತ್ತರಕ್ಕೆ ನಡೆದು ನಂತರ ಪಶ್ಚಿಮಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆಯುವನು. ಲೆಫ್ಟ್ ಟರ್ನ್ ಆಗಿ 10 ಕಿಲೋಮೀಟರ್ ನಡೆಯುತ್ತಾನೆ. ದೆನ್ ನೆಕ್ಸ್ಟ್, ಆಮೇಲೆ ದಕ್ಷಿಣಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುವನು. ಇಲ್ಲಿಂದ ಏನಾಗ್ತದೆ? 5 ಕಿಲೋಮೀಟರ್ ನಡೆಯುತ್ತಾನೆ, ರೈಟ್ರಿ. ದೆನ್ ನೆಕ್ಸ್ಟ್ 5 ಕಿಲೋಮೀಟರ್ ನಡೆಯುವನು. ನಂತರ ಪೂರ್ವಕ್ಕೆ 10 ಕಿಲೋಮೀಟರ್ ನಡೆಯುವನು. ಪೂರ್ವಕ್ಕೆ ಏನಾಗ್ತದೆ? ಒಂದು 10 ಕಿಲೋಮೀಟರ್ ನಡೆಯುವನು. 10 ಕಿಲೋಮೀಟರ್ ಆಯಿತು. ಅವನಿಂದ ಮನೆಯು ಯಾವ ದಿಕ್ಕು ಮತ್ತು ಎಷ್ಟು ದೂರದಲ್ಲಿದೆ? ಇದು ಟೋಟಲ್ ಲೆಂತ್ ಎಷ್ಟಿದೆ? 5 ಕಿಲೋಮೀಟರ್ ಇದೆ. ಇದು ಟೋಟಲ್ ಲೆಂತ್ ಎಷ್ಟಿದೆ? 15 ಕಿಲೋಮೀಟರ್ ಇದೆ. ಇದನ್ನ ಸ್ವಲ್ಪ ದೊಡ್ಡದು ಹಾಕಿಬಿಡೋಣ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಡ್ರಿ. ಇದು 15 ಕಿಲೋಮೀಟರ್ ಇದೆ. ಸೊ ಟೋಟಲ್ ಇಲ್ಲಿ 5 ಕಿಲೋಮೀಟರ್ ಲೆಸ್ ಆಯ್ತು ಅಂದ್ರೆ ಇಲ್ಲಿ ಎಷ್ಟು ಉಳಿತದೆ? 10 ಕಿಲೋಮೀಟರ್ ಉಳಿತದೆ. ಈಗ ಅವ್ರು ಕೇಳಿದ ಕ್ವಶನ್ ಏನದ? ಅವನಿಂದ ಮನೆ ಯಾವ ದಿಕ್ಕಿನಲ್ಲಿದೆ? ನೋಡ್ರಿ, ಇವ ನಿಂತಿರೋ ಪ್ಲೇಸ್ ಇಲ್ಲಿದೆ, ಅವ ಮನೆ ಏನಾಗಿದೆ? ಕೆಳಗಿದೆ. ಸೊ ಎಷ್ಟು ಯಾವ ದಿಕ್ಕಿದು? ಇಲ್ಲಿಂದ ನೋಡಿದ್ರೆ ಮನೆ ಯಾವ ದಿಕ್ಕಿಗೆ ಕಾಣಿಸ್ತದೆ ನಮ್ಗಿದು? ದಕ್ಷಿಣ ದಿಕ್ಕಿಗೆ ಕಾಣಿಸ್ತದ. ದೆನ್ ಡಿಸ್ಟೆನ್ಸ್ ಎಷ್ಟಿದೆ? ಟೋಟಲ್ 15 ಒಳಗ 5 ಮೈನಸ್ ಮಾಡ್ರಿ. ಎಷ್ಟಾಯ್ತು ನಿಮ್ದು? 10 ಕಿಲೋಮೀಟರ್ ಆಗುತ್ತೆ. ಸೊ ದಕ್ಷಿಣ 10 ಕಿಲೋಮೀಟರ್. ದಕ್ಷಿಣ 10 ಕಿಲೋಮೀಟರ್ ಸರಿಯಾದ ಆನ್ಸರ್ ಯಾವ್ದಿದೆ ನೋಡ್ರಿ? ಆಪ್ಷನ್ ಡಿ ನಮ್ದು ರೈಟ್ ಆನ್ಸರ್ ಇದೆ.
ಸಿಂಪಲ್ ಕ್ವಶನ್ ಇದು. ಸೊ ಈ ತರ ಕ್ವಶನ್ಗಳು B.Ed ನೇಮಕಾತಿ, ಪೊಲೀಸ್ PSI ನೇಮಕಾತಿಗೆ, ರೈಲ್ವೆ ನೇಮಕಾತಿಗೆ ಕೇಳುವಂತ ಚಾನ್ಸ್ ಇರುತ್ತೆ. ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡ್ರಿ, ಡಿಫ್ರೆಂಟ್ ಆಗಿರುವಂತ ಕ್ವಶನ್. PQRS ಗಳು ಕೇರ ಮಾಡುತ್ತಿದ್ದಾರೆ ನೋಡ್ರಿ. ಕೇರ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಸ್ಕ್ವೇರ್ ಟೇಬಲ್ ಇರುತ್ತೆ, ರೈಟ್. PR ಮತ್ತು SQ ಜೊತೆಗಾರರು, P ಮತ್ತು R ಜೊತೆಗಾರರು, S ಮತ್ತು Q ಜೊತೆಗಾರರು. S ನು R ನ ಬಲಕ್ಕೆ ನೋಡ್ರಿ, S ನು R ನ ಬಲಕ್ಕೆ ಅಂತಂದ್ರೆ ನಾವಿಲ್ಲಿ R ಬರ್ತೀವಿ ಅಂತ ಇಟ್ಕೊಡ್ರಿ. R ನ ಬಲಕ್ಕೆ ಯಾರು ಇರಬೇಕು? S ಇರಬೇಕು. S ನು R ನ ಬಲಕ್ಕೆ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ. S ಯಾವ ಕಡೆ ಮುಖ ಮಾಡಿದ್ದಾನೆ? ಇವ ಈ ಕಡೆ ಮುಖ ಮಾಡಿರ್ತಾನ, ಇವ ಈ ಕಡೆ ಮುಖ ಮಾಡಿರ್ತಾನ, ಇವ್ರು ಇಲ್ಲಿ ಮುಖ ಮಾಡಿರ್ತಾರ, ಇವ್ರು ಅಪೋಸಿಟ್ ಮುಖ ಮಾಡಿರ್ತಾರ. S ನ ಫೇಸಿಂಗ್ ಯಾವ ಕಡೆ ಅಂತ ಹೇಳ್ಯಾರ ಅವರು? ವೆಸ್ಟ್ ಫೇಸಿಂಗ್ ಐತೆ ಅಂದ್ರೆ ಡೆಫಿನೆಟ್ಲಿ R ಏನಾಗಿರ್ಬೇಕು? ನಾರ್ತ್ ಫೇಸಿಂಗ್ ಮಾಡಿರ್ತಾನ. ಹಾಗಾದ್ರೆ Q ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ನೋಡ್ರಿ, ಇಲ್ಲಿ R ಅದಾನಂತಂದ್ರ R ದ ಅಪೋಸಿಟ್ ಯಾರು ಇರ್ಬೇಕು? ಇಲ್ಲಿ P ಇರ್ತಾನ. ಇಲ್ಲಿ S ಅದಾನಂದ್ರೆ ಇವನ್ ಅಪೋಸಿಟ್ ಯಾರು ಇರ್ಬೇಕು? ಇಲ್ಲಿ Q ಇರ್ತಾನ. ಹಾಗಾದ್ರೆ Q ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? S ಪಶ್ಚಿಮಕ್ಕೆ ಮುಖ ಮಾಡಿದ್ರೆ ಇವನ್ ಜೊತೆಗಾರ ಆಗಿರ್ತಕ್ಕಂಥ Q ಏನಾಗಿರ್ಬೇಕು? ಪೂರ್ವಕ್ಕೆ ಮುಖ ಮಾಡಿರ್ತಾನೆ. ಸೊ ಆನ್ಸರ್ ಏನಾಯ್ತು ನಮ್ದು ಇಲ್ಲಿ? ಈಸ್ಟ್. ಸೊ ಇದು ಸಿಂಪಲ್ ಆಗಿರುವಂತ ಕ್ವಶನ್ ಇದು. ಬಟ್ ಕೇರ ಮಾಡ್ತಾ ಇರ್ತಕ್ಕಂಥವ್ರು ಯಾವ ತರ ಪ್ಲೇಸಿಂಗ್ ಇರ್ತದೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಇಲ್ಲೊಂದು ಡಿಫ್ರೆಂಟ್ ಕ್ವಶನ್ ಕೇಳಿದಾರೆ ನೋಡ್ರಿ. ಇದೊಂದು ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ ಇದು. ಒಂದು ವೇಳೆ ಆಗ್ನೇಯ ದಿಕ್ಕನ್ನ, ರಿಯಲ್ ಆಗಿ ಡೈರೆಕ್ಷನ್ಗಳು ಯಾವನೋ ನಿಮ್ಗೆ ಗೊತ್ತದ. ಈಗ ಇದು ಉತ್ತರ ಅದ, ಇದು ದಕ್ಷಿಣ ಅದ, ಇದು ಪೂರ್ವ ಅದ, ಇದು ಪಶ್ಚಿಮ ಅದ. ಇದು ಆಗ್ನೇಯ, ಇದು ನೈಋತ್ಯ ಅದ, ದೆನ್ ಇದು ವಾಯುವ್ಯ, ದೆನ್ ಇದು ಈಶಾನ್ಯ. ಇಲ್ಲೇನ್ ಕೇಳಿದ್ದಾರೆ? ಒಂದು ವೇಳೆ ಆಗ್ನೇಯ ದಿಕ್ಕನ್ನು ಪೂರ್ವ ಎಂದು, ಆಗ್ನೇಯ ದಿಕ್ಕನ್ನು ಏನಂತ ಕರೆಯಕತ್ತಾರ ಅವ್ರ? ಈಗ ಪೂರ್ವ ಅಂತ ಕರೆಯಕತ್ತಾರ. ಇದು ಪೂರ್ವ ಅದ. ಆಗ್ನೇಯ ದಿಕ್ಕನ್ನ ಪೂರ್ವ ಎಂದು, ವಾಯುವ್ಯ ದಿಕ್ಕನ್ನು ಪಶ್ಚಿಮ ಎಂದು, ಇದನ್ನು ಪಶ್ಚಿಮ ಅಂತ ಕರೆದಾರೆ ನೋಡ್ರಿ. ಇದು ಏನಾಯ್ತು? 45 ಡಿಗ್ರಿ ಇಕಾ ಟರ್ನ್ ಆಯ್ತು. ಇದು 45 ಡಿಗ್ರಿ ಇಕಾ ಟರ್ನ್ ಆಯ್ತು ಎಂದು ಕರೆದರೆ. ನೈಋತ್ಯ ದಿಕ್ಕನ್ನು ದಕ್ಷಿಣ ಎಂದು, ನೈಋತ್ಯ ದಿಕ್ಕನ್ನು ವಾಯುವ್ಯ ದಿಕ್ಕನ್ನು ಪಶ್ಚಿಮ ಎಂದು, ನೈಋತ್ಯ ದಿಕ್ಕನ್ನು ದಕ್ಷಿಣ ಎಂದು ಕರೆದರೆ, ನೈಋತ್ಯ ದಿಕ್ಕನ್ನು ದಕ್ಷಿಣ ಎಂದು ಕರೆದರೆ, ಉತ್ತರ ದಿಕ್ಕನ್ನು ಏನೆಂದು ಕರೆಯುತ್ತೀರಿ? ನೋಡ್ರಿ, ಉತ್ತರ ದಿಕ್ಕನ್ನು ನಾವೇನೆಂದು ಕರಿತೀವಿ? ನೋಡ್ರಿ, ಇದ್ರ ಅಪೋಸಿಟ್ ಇರ್ತಕ್ಕಂಥವು ಎರಡು ಇಲ್ಲಿ ಅಪೋಸಿಟ್ ಅದಂದ್ರೆ ಉತ್ತರ ದಿಕ್ಕ ನಾವ್ ಏನ್ ಕರಿಬೇಕಾಗ್ತದ? ಈಶಾನ್ಯ ಅಂತ ಕರಿಬೇಕಾಗ್ತದ. ಸೊ ಕರೆಕ್ಟ್ ಆನ್ಸರ್ ಏನಿದೆ ನೋಡ್ರಿ? ಈಶಾನ್ಯ ದಿಕ್ಕು. ಇಲ್ಲಿ ಈಶಾನ್ಯ ಬರ್ತದ. ಸೊ ಈ ತರ ನೀವೇನ್ ಮಾಡ್ಬೋದು? ಇದನ್ನ ಡೈರೆಕ್ಷನ್ಗಳಲ್ಲಿ ಎಷ್ಟು ಡಿಗ್ರಿ ಮೂವ್ ಆಗಿರ್ತದ, ಯಾವ ಆಂಗಲ್ ಒಳಗೆ ಮೂವ್ ಆಗಿರ್ತದ, ಅದೇ ತರ ನೀವು ಡಿಗ್ರಿಯನ್ನ ಇಲ್ಲಿ ಚೇಂಜ್ ಮಾಡ್ಬೋದು. ಇನ್ನೊಂದು ಕ್ವಶನ್ ಇದು, ಇದೊಂದು ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ ಇದು. ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳೋದು. O ಬಿಂದುವಿನಿಂದ P ಯು ಪೂರ್ವಕ್ಕೆ 300 ಮೀಟರ್ ಅಂತರದಲ್ಲಿದೆ. ಇಲ್ಲಿ O ಪಾಯಿಂಟ್ ಇದೆ, ಇಲ್ಲಿಂದ P ಏನಾಗಿದೆ? 300 ಮೀಟರ್ ಅಂತರದಲ್ಲಿದೆ. ಏಟ್ರಿ, P ಯು ಪೂರ್ವಕ್ಕೆ 300 ಮೀಟರ್ ಅಂತರದಲ್ಲಿಯೂ, Q 400 ಮೀಟರ್ ಉತ್ತರದಲ್ಲಿಯೂ ಇವೆ. O ಬಿಂದುವಿನಿಂದ Q 400 ಮೀಟರ್ ಉತ್ತರದಲ್ಲಿದೆ. ಇದು 300 ಮೀಟರ್ ಇದೆ, ಇದು 400 ಮೀಟರ್ ಇದೆ. PQ ಬಿಂದುಗಳು ಸರಿಯಾದ ಮಧ್ಯದಲ್ಲಿ R ಇದೆ. ನೋಡ್ರಿ, PQ ಬಿಂದುಗಳ ಸರಿಯಾದ ಮಧ್ಯದಲ್ಲಿ R ಇದೆ. ಇವುಗಳ ಮಧ್ಯದಲ್ಲಿ ಏನಾಗಿದೆ? ಇಲ್ಲಿ R ಇದೆ. ಹಾಗಾದ್ರೆ QR ನಡುವಿನ ದೂರವೆಷ್ಟು? Q ಮತ್ತು R ನಡುವಿನ ದೂರವೆಷ್ಟು? ನೋಡ್ರಿ, ಇದು 400 ಅದ, ಇದು 300 ಅದ. ಹಂಗಂದ್ರ ಇದು ಪೈಥಾಗೋರಸ್ ಥಿಯರಮ್ ಅಪ್ಲೈ ಆಗ್ತದಂದ್ರೆ ಇಲ್ಲಿ ಏನಾಗಿರ್ತದೆ? ಯಾವಾಗಲೂ ಇದು 500 ಮೀಟರ್ ಇದ್ದೇ ಇರ್ತದೆ. ನಾವು ಟ್ರಿಪಲ್ ಪೇರ್ಸ್ ಆಫ್ ಪೈಥಾಗೋರಸ್ ಅಂತ ಮಾಡಿದೀವಲ್ಲ, ಆ ತರ. ಹಂಗಂದ್ರೆ 500 ಹಾಫ್ ಏನಾಗಿರ್ತದೆ ಅಂದ್ರೆ 250 ಮೀಟರ್ ಆಗಿರ್ತದೆ. ಸರಿಯಾದ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳ್ಬೋದು? R ಇದೆ ಅಂತ ಹೇಳ್ಬೋದು. ಸೊ ಸಿಂಪಲ್ ಆಗಿ ಈ ಟ್ರಿಕ್ಸ್ ಅನ್ನ ನೀವು ಯಾವುದೇ ಫಾರ್ಮುಲಾ ಹಾಕೋದಾಗ್ಲಿ, ಕ್ಯಾಲ್ಕುಲೇಟ್ ಮಾಡೋದಾಗ್ಲಿ ಏನು ಮಾಡಬಾರ್ದು. 3, 4, 5 ಯಾವಾಗಲೂ ಏನಾಗಿರ್ತಾವ? ಟ್ರಿಪಲ್ ಪೇರ್ಸ್ ಆಫ್ ಪೈಥಾಗೋರಸ್ ಅಂತ ಇರ್ತದ. ಇದು ರೈಲ್ವೆ ಎಕ್ಸಾಮ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸರಿನಾ? ಓಕೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡ್ರಿ. ಎ ಯು ಬಿ ಯ ದಕ್ಷಿಣಕ್ಕೆ, ನೋಡ್ರಿ ಇಲ್ಲಿ ಬಿ ಬರೆಯೋಣ. ಎ ಯು ಬಿ ಯ ದಕ್ಷಿಣಕ್ಕೆ, ಬಿ ಯ ದಕ್ಷಿಣಕ್ಕೆ, ಸಿ ಯು ಬಿ ಯ ಬಲಕ್ಕೆ ಇದೆ. ಬಲಕ್ಕೆ ಬಿ ಯ ದಕ್ಷಿಣಕ್ಕೆ ಇದು ಐತೆ ಅಂದ್ರೆ ಬಿ ಯ ಬಲ ಏನಾಗಿರ್ತದೆ? ಈ ಕಡೆ ಸಿ ಆಗಿದೆ. ಹಾಗಾದ್ರೆ ಎ ಯು ಸಿ ಗೆ ಯಾವ ದಿಕ್ಕಿನಲ್ಲಿದೆ? ಎ ಯು ಸಿ ಗೆ ಯಾವ ದಿಕ್ಕಿನಲ್ಲಿದೆ? ಸಿ ಇಂದ ನೋಡಿದೀವಿ ಅಂದ್ರೆ ಎ ಇಸ್ ಟು ದ ಸೌತ್ ಆಫ್ ಬಿ, ಸಿ ಇಸ್ ಟು ದ ರೈಟ್ ಆಫ್ ಬಿ, ಸಿ ಇಸ್ ಟು ದ ರೈಟ್ ಆಫ್ ಬಿ. ದೆನ್ ವಿಚ್ ಡೈರೆಕ್ಷನ್ ಈಸ್ ಎ ಟು ಸಿ? ಎ ಯಾವ ಡೈರೆಕ್ಷನ್ ಇದೆ?
ನೈಋತ್ಯ ದಿಕ್ಕು ಅಥವಾ ಸೌತ್ ವೆಸ್ಟ್ ಅಂತ ಕರಿತೀವಿ ಇದಕ್ಕೆ. ಸೊ ಆನ್ಸರ್ ನಿಮ್ದು ಏನಾಗುತ್ತೆ, ನೈಋತ್ಯ ದಿಕ್ಕಾಗುತ್ತೆ. ಸಿಂಪಲ್ ಆಗಿರುವಂತ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಇನ್ನೊಂದು ಕ್ವಶನ್ ನೋಡೋಣ. 4 ರಸ್ತೆಗಳು ಕೂಡುವ ಒಂದು ಸರ್ಕಲ್ ನಲ್ಲಿ ದಿಕ್ಕು ಸೂಚಿಸುವ ಒಂದು ಸ್ತಂಭವನ್ನು ನಿಲ್ಲಿಸಲಾಗಿದೆ. ನೋಡ್ರಿ, 4 ರಸ್ತೆಗಳು ಕೂಡ್ತಾವು, ಇಲ್ಲೊಂದು ಡೈರೆಕ್ಷನ್ ಸೂಚಿಸುವಂತ ಒಂದು ಸೈನ್ ಬೋರ್ಡ್ ಅನ್ನ ನಿಲ್ಲಿಸಲಾಗಿದೆ. ಒಂದು ವಾಹನ ಬಂದು ಆ ಸ್ತಂಭಕ್ಕೆ ಬಡಿದಾಗ ಅದು ಪೂರ್ವದ ಬದಲು ದಕ್ಷಿಣ ದಿಕ್ಕನ್ನು ತೋರಿಸ್ತು. ಆಕ್ಚುಲಿ ಈ ಸೈನ್ ಬೋರ್ಡ್ ಒಳಗ ಇದು ಪೂರ್ವ, ಇದು ದಕ್ಷಿಣ, ಪಶ್ಚಿಮ, ಇದು ಉತ್ತರ ಅಂತ ಐತಿ. ಆದ್ರೆ ಇದು ಬಡದಾಗ ಇದು ಪ್ಲೇಸ್ ಚೇಂಜ್ ಆಯ್ತು. ಪೂರ್ವದ ಬದಲು ಏನಾಯ್ತು ಅಂದ್ರೆ ದಕ್ಷಿಣ ದಿಕ್ಕನ್ನು ಸೂಚಿಸಿತು. ನೋಡ್ರಿ, ಪೂರ್ವದ ಬದಲು ಏನಾಯ್ತು, ದಕ್ಷಿಣ ದಿಕ್ಕನ್ನು ಸೂಚಿಸಿತು. ಪೂರ್ವ ತೋರಿಸ್ಬೇಕು, ಅವ ಆಕ್ಚುಲಿ ಪೂರ್ವಕ್ಕೆ ಹೋಗ್ಬೇಕಾಗಿತ್ತು, ಬಟ್ ಅದೇನಾಯ್ತು, ದಕ್ಷಿಣ ದಿಕ್ಕನ್ನು ಸೂಚಿಸಿತು. ಇಲ್ಲಿ ಪೂರ್ವ ಬಂದ್ಬಿಟ್ಟದ ಈಗ, ರೈಟ್ ರೀ, ದಕ್ಷಿಣ ತೋರಿಸಲು ಆರಂಭಿಸಿತು. ಒಬ್ಬ ಪ್ರಯಾಣಿಕನು ಪಶ್ಚಿಮ ಕಡೆಗೆ ತಪ್ಪಾಗಿ ಪ್ರಯಾಣ ಆರಂಭಿಸಿದನು. ಹಾಗಾದ್ರೆ ಈಗ ಅವನು ನಿಜವಾದ ಯಾವ ದಿಕ್ಕಿನ ಕಡೆಗೆ ಚಲಿಸುತ್ತಿದ್ದಾನೆ? ನೋಡ್ರಿ, ಇದು ಇಷ್ಟು ಪೂರ್ವ ಈ ಕಡೆ ಹೋಗ್ಬೇಕಾಗ್ಯದ ಈಗವ, ಬಟ್ ಅದು ಯಾಕಡೆ ತೋರಿಸ್ಲಕತ್ತದ, ದಕ್ಷಿಣ ಕಡೆ ಟರ್ನ್ ಆಗ್ಯದ. ಈಗ ಒಳ್ಳೇದಂದ್ರೆ ಇದನ್ನು 45 ಡಿಗ್ರಿ 90 ಡಿಗ್ರಿ ಎಲ್ಲಾ ಟರ್ನ್ ಆಗಿರ್ತಾವು ಈಗ. ಹಾಗಾದ್ರೆ ಈಗ ಅವನು ನಿಜವಾದ ಯಾವ ದಿಕ್ಕು, ನೋಡ್ರಿ, ಒಬ್ಬ ಪ್ರಯಾಣಿಕನು ಇದೇ ಸಿಂಬಾಲ್ ಅನ್ನ ನೋಡ್ಕೊಂಡು ಈಗ ಪೂರ್ವ ಇಲ್ಲಿ ತೋರಿಸ್ಲಾಕತ್ತದ, ಹಂಗ ಪಶ್ಚಿಮ ಈ ಕಡೆ ತೋರಿಸ್ಬೇಕಲ್ಲ, ಅದು ಏನಾಗಿರ್ತದೆ, ಈ ಕಡೆ ಟರ್ನ್ ಆಗಿರ್ತದೆ, ಈ ಕಡೆ ತೋರಿಸ್ಲಾಕ ಚಾಲೂ ಮಾಡಿರ್ತದೆ ಪಶ್ಚಿಮ. ಬಂದ್ರವ ಯಾವ ದಿಕ್ಕಿಗೆ, ಪಶ್ಚಿಮ ಕಡೆಗೆ ತಪ್ಪಾಗಿ ಪ್ರಯಾಣ ಆರಂಭಿಸಿದನು. ಹಾಗಾದ್ರೆ ಈಗ ಅವನು ನಿಜವಾಗಿ ಯಾವ ದಿಕ್ಕಿನ ಕಡೆಗೆ ಚಲಿಸುತ್ತಿದ್ದಾನೆ? ನೋಡ್ರಿ, ಈ ಕಡೆ ಬೈ ಮಿಸ್ಟೇಕ್ ಆಗಿ ಈ ಕಡೆ ಪಶ್ಚಿಮ ತೋರ್ಸಕತ್ತಂದ್ರೆ ಇದರ ನಿಜವಾದ ದಿಕ್ಕು ಏನದಲ್ಲಿ, ಉತ್ತರ ದಿಕ್ಕದ. ಸೊ ಆನ್ಸರ್ ನಮ್ದು ಏನಾಗ್ತದೆ, ಉತ್ತರ ದಿಕ್ಕು. ಸೊ ಇಲ್ಲಿ ಕೆಳಗಿದೆ ಆನ್ಸರ್ ನಮ್ದು ಉತ್ತರ ಅಂತ ಹೇಳ್ಬೋದು. ಸೊ ಇಂಥವು ಲಾಜಿಕ್ ಕ್ವಶನ್ ಇರ್ತಾವು. ಎಕ್ಸಾಮ್ ಹಾಲ್ನಾಗ ನೀವು ಏನಾದ್ರು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಕ್ವಶನ್ಗಳು ರಾಂಗ್ ಆಗುವಂತ ಚಾನ್ಸ್ ಇರುತ್ತೆ. ಇದು ಎಷ್ಟು ಡಿಗ್ರಿ ಮತ್ತು ಯಾವ ಡೈರೆಕ್ಷನ್ ಒಳಗೆ ಮಿಸ್ಟೇಕ್ ಆಗಿರ್ತದೆ, ಅಷ್ಟೇ ಡಿಗ್ರಿ ಅದೇ ಡೈರೆಕ್ಷನ್ ಒಳಗೆ ಅದು ಮಿಸ್ಟೇಕ್ ಕಂಡು ಬರಬೇಕು. ಅಂದಾಗ ಮಾತ್ರ ನಮ್ಗೆ ಇದು ಆನ್ಸರ್ ಏನಾಗ್ತದೆ, ಪಶ್ಚಿಮ ಕಡೆ ಹೊಂಟಾನ ಬೈ ಮಿಸ್ಟೇಕ್ ಆಗಿ, ಬಟ್ ನಿಜವಾಗ್ಲೂ ದಿಕ್ಕು ಏನಾಗಿದೆ, ಉತ್ತರ ದಿಕ್ಕ ಐತಿ. ಯಾಕಂದ್ರೆ ದಕ್ಷಿಣ ಕಡೆಗೆ ಇಲ್ಲಿ ಏನ್ ಬಂದದ, ಪೂರ್ವ ಬಂದದ ಅಂತ ಹೇಳ್ಬೋದು. ಸೊ ಇನ್ನೊಂದು ಕ್ವಶನ್ ನೋಡೋಣ. ಇದು ಡಿಫ್ರೆಂಟ್ ಆಗಿರ್ತಕ್ಕಂಥ ಲಾಜಿಕ್ ಕ್ವಶನ್ ಇದು. ನೋಡ್ರಿ, ಆಶಾ ಮತ್ತು ಉಷಾ ಬೆಳಿಗ್ಗೆ ಟೆನ್ನಿಸ್ ಆಡುತ್ತಿದ್ದಾರೆ. ಇಲ್ಲಿ ಏನ್ ಆಡ್ತಾ ಇದ್ದಾರೆ, ಯಾವಾಗ ಆಡ್ತಾ ಇದ್ದಾರೆ, ಬೆಳಿಗ್ಗೆ ಆಡ್ತಾ ಇದ್ದಾರೆ. ಮತ್ತು ಏನ್ ಆಡ್ತಾ ಇದ್ದಾರೆ, ಟೆನ್ನಿಸ್ ಆಡುತ್ತಿದ್ದಾರೆ ಅಂತಂದ್ರೆ ಇಬ್ರು ಅಪೋಸಿಟ್ ನಿಂದಿರ್ಬೇಕು ಒಬ್ರಿಗೊಬ್ರು, ಸರಿನಾ? ಹಾಗಾದ್ರೆ ಆಶಾಳ ನೆರಳು ಉಷಾಳ ಬಲಕ್ಕೆ ಬಿದ್ದರೆ, ನೋಡ್ರಿ, ಆಶಾ ಅಂಡ್ ಉಷಾ ಪ್ಲೇಯಿಂಗ್ ಟೆನ್ನಿಸ್, ಆಶಾ ಶಾಡೋ ಈಸ್ ರೈಟ್ ಟು ಉಷಾ ಅಂತಿದೆ. ಹಂಗಂದ್ರೆ ನೆರಳು ಬೀಳ್ಬೇಕಂದ್ರ ಯಾವಾಗ ಆಡ್ತಾ ಇದಾರೆ ಇವರು, ಬೆಳಗ್ಗೆ ಆಡ್ಲಕತ್ತಾರಂದ್ರೆ ಇಲ್ಲಿ ಸನ್ ಇರ್ತದೆ ಇದು, ರೈಟ್ ರೀ. ನೆರಳು ಯಾವಾಗಲೂ ಪೂರ್ವದಿಂದ ಪಶ್ಚಿಮ ಕಡೆಗೆ ನೆರಳು ಇರ್ತದೆ ಬೆಳಗ್ಗೆ. ಹಾಗಾದ್ರೆ ಆಶಾಳ ನೆರಳು ಉಷಾಳ ಬಲಕ್ಕೆ ಬಿದ್ದಿದೆ ಅಂತಂದ್ರೆ ಅವ್ರು ಹೆಂಗ್ ನಿಂತಿರ್ಬೇಕು? ಒಂದ್ ವೇಳೆ ಹಿಂಗ ಅಪೋಸಿಟ್ ನಿಂತಿದ್ರು ಅಂತಂದ್ರೆ ಇವ್ರ ನೆರಳು ಮುಂದೆ ಬಿದ್ದಿರ್ತದೆ, ಇವ್ರ ನೆರಳು ಹಿಂದೆ ಬಿದ್ದಿರ್ತದೆ. ಸೊ ಅವರು ಹಿಂದೆ ಮುಂದೆ ಕೊಟ್ಟಿಲ್ಲ, ಎಡಕ್ಕೆ ಬಲಕ್ಕೆ ಅಂತ ಕೊಟ್ಟಾರ. ಸೊ ಇದು ರಾಂಗ್ ಆಯ್ತು. ಈಗ ನೀವು ಅವ್ರು ಹೆಂಗ್ ನಿಂದಿರ್ಬೇಕು ಅಂತಂದ್ರೆ ಹಿಂಗ್ ನಟ್ ಕಟ್ಟಿರ್ಬೇಕು. ಅದನ್ನ ಈ ಕಡೆ ಒಬ್ರು ನಿಂತಿರ್ತಾರ, ಈ ಕಡೆ ಒಬ್ರು ನಿಂತಿರ್ತಾರ. ಇವ್ರ ನೆರಳು ಈ ಕಡೆ ಬಿದ್ದಿರ್ತದ, ಇವ್ರ ನೆರಳು ಈ ಕಡೆ ಬಿದ್ದಿರ್ತದ. ಈಗ ಇಲ್ಲಿತ್ತವ್ರಿಗೆ ಎರಡು ನೆರಳುಗಳು ಈ ಕಡೆ ಕಾಣಿಸ್ತಾವು, ಲೆಫ್ಟಿಗೆ ಕಾಣಿಸ್ತಾವು. ಇಲ್ಲಿತ್ತವ್ರಿಗೆ ಹಿಂಗ್ ರೈಟ್ ನಿಂತಿದ್ರು, ಸೌತ್ ಫೇಸಿಂಗ್ ಮಾಡಿ ನಿಂತಿದ್ರು ಅಂದ್ರೆ ಎರಡು ನೆರಳು ಏನಾಗ್ತಾವು, ರೈಟ್ ಸೈಡ್ ಕಾಣಿಸ್ತಾವು. ಇಲ್ಲೇನ್ ಕೊಟ್ಟಾರ ನೋಡ್ರಿ ಹಿಂಟ್ಸ್ ಅವರು, ಆಶಾಳ ನೆರಳು ಉಷಾಳ ಬಲಕ್ಕೆ ಬಿದ್ದಿದೆ. ಇವೆರಡು ನೆರಳುಗಳು ಬಲಕ್ಕೆ ಬೀಳಬೇಕು ಅಂದ್ರೆ ಉಷಾ ಯಾವ ಸೈಡ್ ಇರ್ಬೇಕು, ಇಲ್ಲಿರ್ಬೇಕು ಉಷಾ. ಇವ್ರ ಅಪೋಸಿಟ್ ಯಾರು ಇರ್ಬೇಕು, ಆಶಾ ಇರ್ಬೇಕು. ನೋಡ್ರಿ, ಆಶಾಳ ನೆರಳು ಈ ಕಡೆ ಬಿದ್ದದ, ಬಟ್ ಉಷಾನಿಂದ ನೋಡಿದ್ರೆ ಯಾವ ಕಡೆ ಕಾಣಿಸ್ತದ, ರೈಟ್ ಸೈಡ್ ಕಾಣಿಸ್ತದ. ರೈಟ್ ಸೈಡ್ ಕಾಣಿಸ್ತದ ಅಂತಂದ್ರೆ ಕ್ವಶನ್ ಏನ್ ಕೇಳಿದಾರೆ, ಆಶಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾಳೆ? ಅವ್ರೊಬ್ರಿಗೊಬ್ರು ಹೆಂಗ್ ನಿಂದಿರ್ಬೇಕು, ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂದಿರ್ಬೇಕು. ಉಷಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾಳೆ, ದಕ್ಷಿಣಕ್ಕೆ ಮುಖ ಮಾಡಿದ್ದಾಳೆ. ಆಶಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾಳೆ, ಉತ್ತರಕ್ಕೆ ಮುಖ ಮಾಡಿದ್ದಾಳೆ. ಹಾಗಾದ್ರೆ ಆಶಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾಳೆ ಅಂತಂದ್ರೆ ನಿಮ್ಮ ಆನ್ಸರ್ ಏನಾಯ್ತು, ಉತ್ತರಕ್ಕೆ ಮುಖ ಮಾಡಿದ್ದಾಳೆ. ಸೊ ಈ ತರ ನೀವು ಎಲ್ಲ ವೆರೈಟಿಗಳನ್ನ ನಾನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಇದರ ಕಂಪ್ಲೀಟ್ ರೀಸನಿಂಗ್ ಕೋರ್ಸ್ ನಿಮಗೆ ಕನ್ನಡ ಮೀಡಿಯಂದಲ್ಲಿ ಯಾವುದೇ ಪೊಲೀಸ್, PSI, BEd ನೇಮಕಾತಿ, ರೈಲ್ವೆ, SSC ನೇಮಕಾತಿಗೆ ಬೇಕು ಅಂದ್ರೆ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಇದೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲಿ ಕೋರ್ಸ್ ಅಂತಿದೆ, ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಒಂದು ಎಕ್ಸಾಮ್ದು ನೀವು ಆನ್ಲೈನ್ ಕೋರ್ಸ್ ಅನ್ನ ಅಲ್ಲಿ ಪರ್ಚೇಸ್ ಮಾಡಬಹುದು. ರೆಕಾರ್ಡೆಡ್ ಮತ್ತು ಲೈವ್ ಕೋರ್ಸ್ಗಳನ್ನ ನಾವು ಅದರಲ್ಲಿ ಕಂಡಕ್ಟ್ ಮಾಡ್ತಿರ್ತೀವಿ. ಅದ್ರ ಜೊತೆಗೆ ವೀಕ್ಲಿ ಟೆಸ್ಟ್ ಇರುತ್ತೆ, ಡೈಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ಮಾಕ್ ಟೆಸ್ಟ್ಗಳು ಇರ್ತವೆ, ಕ್ವಿಜಸ್ಗಳು ಇರ್ತವೆ. ಸೊ ಆಮೇಲೆ ನಮ್ಮ ರೆಫರೆನ್ಸ್ ಬುಕ್ಸ್ಗಳನ್ನ ತಾವಿಲ್ಲಿ ನೋಡ್ಬೋದು. ಈಗ ರೈಲ್ವೆ, SSC ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ
50% ಡಿಸ್ಕೌಂಟ್ ಅಲ್ಲಿ ನಾವು ಟೆಸ್ಟ್ ಅನ್ನು ಕೊಡ್ತಾ ಇದೀವಿ. ಇದು ಅಡ್ಡಾ 2 4 ಜೊತೆ ಕಂಟೆಂಟ್ ಪಾರ್ಟ್ನರ್ ಆಗಿರೋದ್ರಿಂದ ನ್ಯಾಷನಲ್ ಲೆವೆಲ್ ಅಲ್ಲಿ ಏನು ವಿದ್ಯಾರ್ಥಿಗಳು ಯೂಸ್ ಮಾಡ್ತಾ ಇದ್ದಾರೆ ಅದೇ ಟೆಸ್ಟ್ ಗಳನ್ನು ಕೊಡ್ತಾ ಇದೀವಿ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರ್ತಕ್ಕಂಥ ಈ ಟೆಸ್ಟ್ ಗಳನ್ನ ನೀವು ಅಲ್ಲಿ ಟ್ರಾನ್ಸ್ಲೇಟ್ ಅಲ್ಲಿ ಹೋಗಿ ಕನ್ನಡ ಸೆಟ್ ಮಾಡಿದ್ರೆ ಇಡೀ ಎಲ್ಲಾ ಕ್ವಶನ್ಸ್ ಏನಾಗ್ತದೆ ಕನ್ನಡದಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ. ಲಾಸ್ಟ್ ಸಬ್ಮಿಟ್ ಮಾಡಿದ ಆದ್ಮೇಲೆ ಅದರ ಡಿಟೇಲ್ ಆಗಿರ್ತಕ್ಕಂಥ ಆನ್ಸರ್ಸ್ ಸೊಲ್ಯೂಷನ್ಸ್ ನಿಮ್ಗೆ ಅಲ್ಲಿ ಸಿಗ್ತದೆ. ನಿಮ್ಮ ಸ್ಕೋರ್ ಕಾರ್ಡ್ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ. ಈ ಕೂಪನ್ ಕೋಡ್ಗಳನ್ನು ಯೂಸ್ ಮಾಡಿದ್ರೆ ನಿಮಗೆ 50% ಡಿಸ್ಕೌಂಟ್ ಸಿಗ್ತದೆ. ಕೆಲವೇ ದಿನ ಇದು ಆಫರ್ ಇರೋದ್ರಿಂದ ನೀವು ಈ ಒಂದು ಆಫರ್ ಅನ್ನ ಪಡೆದು 1 ಇಯರ್ ವರೆಗೆ ಎಲ್ಲಾ ರೈಲ್ವೆ ಎಕ್ಸಾಮ್ಸ್ SSC ಎಕ್ಸಾಮ್ಸ್ ಅನ್ನು ನೀವು ಅಟೆಂಡ್ ಮಾಡಬಹುದು. ಅದಾದ ನಂತರ ಯಾರು ರೈಲ್ವೆ SSC ಎಕ್ಸಾಮ್ಗಳನ್ನು ಬರಿತಾ ಇದ್ದೀರಿ ಅವರಿಗಾಗಿ ಕನ್ನಡ ಮೀಡಿಯಂದಲ್ಲಿ ನಾನೇ ಬರೆದಿರ್ತಕ್ಕಂಥ ಪುಸ್ತಕಗಳು ಇದಾವೆ. ಒಂದು ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ, ಆಮೇಲೆ ಕ್ರಿಯೇಟಿವ್ ಜನರಲ್ ಮ್ಯಾಥ್ಸ್, ಆಮೇಲೆ ಸ್ಟ್ಯಾಟಿಕ್ GK ಹಾಗೂ ಜನರಲ್ ಸೈನ್ಸ್. ಈ 4 ಪುಸ್ತಕಗಳು ಕೇವಲ 850 ರೂಪಾಯಿಗಳಿಗೆ ನಾವು ಕೊರಿಯರ್ ಮಾಡ್ತಾ ಇದ್ದೀವಿ. ಯಾರಿಗೆ ಈ ಪುಸ್ತಕಗಳು ಬೇಕು ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಇವು 4 ಪುಸ್ತಕಗಳನ್ನ ಕೇವಲ 3 ದಿನದಲ್ಲಿ ಇಂಡಿಯನ್ ಪೋಸ್ಟ್ ಮೂಲಕ ನಿಮಗೆ ನಾವು ಕಳಿಸ್ಕೊಡ್ತೀವಿ. ಇಲ್ಲಿ ಪುಸ್ತಕಗಳ ವಿಶೇಷ ಏನಂದ್ರೆ ಪ್ರತಿ ಅಧ್ಯಾಯದ ಮೇಲೆ QR ಕೋಡ್ ಇರುತ್ತೆ. ಪ್ರತಿಯೊಂದು ಡಿಟೇಲ್ ಆಗಿ ಸೊಲ್ಯೂಷನ್ಸ್ ಇರ್ತವೆ. ಎಲ್ಲ ಎಕ್ಸಾಮ್ಗಳ ಪ್ರೀವಿಯಸ್ ಇಯರ್ ಕ್ವಶನ್ಗಳು ಇದರಲ್ಲಿ ಸಾಲ್ವ್ ಮಾಡಿದೀವಿ. ಸೊ ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರಿತಾ ಇದ್ದೀರಿ ಅವರು ಕಡ್ಡಾಯವಾಗಿ ಹೊಂದಲೇಬೇಕಾಗಿರ್ತಕ್ಕಂಥ ಪುಸ್ತಕಗಳು ಇವಿದಾವೆ. ಇವು ಸಪ್ನಾ ಬುಕ್ ಹೌಸ್ ಅಲ್ಲಿ, ಧಾರವಾಡದ ಫೇಮಸ್ ಬುಕ್ ಹೌಸ್ಗಳಲ್ಲಿ ಸಹ ಸಿಗ್ತದೆ. ಇಲ್ಲ ಅಂತಂದ್ರೆ ನಿಮ್ಗೆ ನೇರವಾಗಿ ನಿಮ್ಮ ಮನೆಗೆ ಕಳ್ಸಂದ್ರೆ ಇವು 4 ಪುಸ್ತಕಗಳ ಪ್ಯಾಕೇಜ್ ಅನ್ನ ನಾವು ಕಳಿಸ್ಕೊಡ್ತಾ ಇದೀವಿ. ಬುಕ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಯಾರು ಈ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಜಾಯ್ನ್ ಆಗಿ ಇದರ ಕಂಪ್ಲೀಟ್ PDF ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀವಿ. ಸೊ ಅದನ್ನ ನೋಡಿ ಆಮೇಲೆ ಬ್ಯಾಂಕಿಂಗ್ SSC ಮತ್ತು ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಫ್ಲೈನ್ ಬ್ಯಾಚ್ಗೆ ತಾವು ಜಾಯ್ನ್ ಆಗಬೇಕು ಅಂದ್ರೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಗೆ ಜಾಯ್ನ್ ಆಗಿ. ಸೊ ಇಲ್ಲಿ 3 ತಿಂಗಳ ಕೋರ್ಸ್ ಅನ್ನು ಮುಗಿಸಿ ಲೈಬ್ರರಿ, ಆನ್ಲೈನ್ ಎಕ್ಸಾಮ್ ಲ್ಯಾಬ್, ಸ್ಟಡಿ ಮಟೀರಿಯಲ್, ಬುಕ್ಸ್ ಗಳನ್ನು ನಾವೇ ಕೊಡ್ತಾ ಇರೋದ್ರಿಂದ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನು ನಾವು ಒದಗಿಸಿಕೊಡ್ತಾ ಇದ್ದೀವಿ. ರೈಟ್, ಥ್ಯಾಂಕ್ ಯು. ಇನ್ನು ಮುಂದಿನ ಅಧ್ಯಾಯದಲ್ಲಿ ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗನ ನಾನು ಡಿಸ್ಕಷನ್ ಮಾಡ್ತೀನಿ.